ಹಾಯ್ ಹಲೋ ನಮಸ್ಕಾರ. TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್ ಜಗ್ಗಿನ್. ಒಂದೂರಲ್ಲಿ ಒಂದು ಪ್ರೋಗ್ರಾಮ್ಗೆ ಗೆಸ್ಟಾಗಿ ಹೋಗಬೇಕು ಅಂತಂತಹ ಕನಸು ಕಂಡಂಥ ಒಬ್ಬ ನಟ. ಬಟ್ ಇವತ್ತು ಆ ಊರಿಗೆ ಎಂಟ್ರಿ ಕೊಟ್ಟಾಗ ಒಂದು ಅಭಿಮಾನದ ಎವರೆಸ್ಟೇ ಅವರ ಸುತ್ತುವರಿಯುತ್ತೆ. ಎಸ್, ಇಷ್ಟೆಲ್ಲ ಹೇಳಿದಾಗ ಖಂಡಿತ ಗೊತ್ತಾಗಿರುತ್ತೆ. ಸದ್ಯಕ್ಕೆ ಎಲ್ಲ ಕಡೆ ಒಂದೇ ಸುದ್ದಿ, ಗಿಲ್ಲಿ ನಟ ಬಿಗ್ ಬಾಸ್ ವಿನ್ ಆದ ನಂತರ ಊರಿಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಜನ ಸೇರಿರ್ತಕ್ಕಂತಹ ವಿಚಾರ. ಎಸ್, ಇದೆಲ್ಲದರ ಬಗ್ಗೆ ಮಾತಾಡೋಣ. ಅಭಿಮಾನಿ ಸಾಗರ ಅವ್ರನ್ನ ಸುತ್ತುವರೆದಿದೆ, ಮುತ್ತುತ್ತಾ ಇದೆ. ಗಿಲ್ಲಿ ನಟ ಅವ್ರು ನಮ್ಮ ಜೊತೆ ಇದ್ದಾರೆ. ನಟ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಣ್ಣ, ನಿದ್ದೆ ಒಂದಿಲ್ಲ ಅಷ್ಟೇ. ಎಸ್, ಒಂದು ಕನಸು ಕಾಣೋದು ಸುಲಭ ಅಲ್ಲ. ಆ ಕನಸು ಕಾಣೋದು ಸುಲಭ ಆಗಿರ್ಬೋದು, ಬಟ್ ಆದರೆ ಈಡೇರಿಸ್ಕೊಳ್ಳೋದು ಸುಲಭ ಅಲ್ಲ. ನಿಮ್ಮ ಕನಸು ಜರ್ನಿ ಶುರುವಾಗಿದ್ದು ಇವತ್ತಿಗೆ ಹೆಂಗೆ ನೆನಪಾಗುತ್ತೆ? ಯಾಕಂದರೆ ಮೊನ್ನೆ ಬಂದೆ ದಡದಪುರದಲ್ಲಿ, ಇಡೀ ಜರ್ನಿ ನೋಡಿದೆ. ನಿಜಕ್ಕೂ ಕೂಡ ನೀವು ಹೇಳ್ತಾ ಇದ್ರಿ, ಸರ್ ಇಲ್ಲೇ ಓಡಾಡ್ತಾ ಇದ್ದೆ, ಇಲ್ಲಿಂದ ಶುರುವಾಯಿತು, ಹೀಗಾಗುತ್ತೆ ಅಂತ ಕನಸು ಮನಸ್ಸಲ್ಲಿ ಊಹಿಸಿರ್ಲಿಲ್ಲ ಅಂತ. ಇಲ್ಲ ಅಣ್ಣ, ಸತ್ಯವಾಗ್ಲೂ ಅದು ಅನ್ಕೊಂಡೇ ಇರಲಿಲ್ಲ ಅಣ್ಣ. ಅಂದರೆ ಈಗ ಅಂದ್ಕೊಂಡದ್ದೆಲ್ಲ ಆಗಲ್ವಲ್ಲ, ಸುಮ್ಮನೆ ಇಮ್ಯಾಜಿನ್. ಅವಾಗ ನನಗಿನ್ನೂ ನೆನಪೈತೆ, ಲವಿನ್ ಮಣ್ಣಿ ಅಂತ ನೀನಾಸಂ ಸತೀಶ್ ಅಣ್ಣ ಅವ್ರ ಸಿನಿಮಾ ರಿಲೀಸ್ ಆಗಿತ್ತು. ಅವಾಗ ನಾನು ಐಟೇ ಓದ್ತಾ ಇದ್ದೆ. ಅವರು ಮಳವಳ್ಳಿಲಿ ನಮ್ಮ ಸಿಡಿ ಹಬ್ಬ ಅಂತ ಮಾಡ್ತಾರೆ, ಅಲ್ಲಿ ಗೆಸ್ಟಾಗಿ ಬರ್ತಾಯಿದ್ರು. ಅವರು ಬ್ಯಾನರ್ ಎಲ್ಲ ಒಡ್ಸಾಕಿರೋದು, ಅವ್ರದ್ದು ಒಡ್ಸಾಕಿದ್ರು. ಆ ಕೆರೆ ಪಕ್ಕದಲ್ಲಿ ಅಣ್ಣ, ನಿಮಗೆ ಗೊತ್ತು, ಆ ಮಳವಳ್ಳಿ ಕೆರೆ ಐತಲ್ಲ, ಕೆರೆ ಪಕ್ಕದಲ್ಲಿ ಒಂದು ಸೇತುವೆ ಕಟ್ಟೆ ಮೇಲೆ ಕೂತ್ಕೊಂಡು ನಾನು ನಮ್ಮ ಫ್ರೆಂಡ್ಸು ಕಾಯ್ತಾ ಇದ್ದು. ಅವ್ರು ಇಲ್ಲೇ ಅಲ್ಲೋದ್ರೆ ನಾವು ಮಾತಾಡ್ಸೋಕ್ಕಾಗಲ್ಲ, ಇಲ್ಲೇ ಮಾತಾಡಿಸ್ಬಿಡುವ, ಇಲ್ಲೇ ಅಡ್ಡಾಕ್ಬಿಟ್ಟು ಮಾತಾಡಿಸ್ಬಿಡುವ, ಹಿಂಗೆ ನಮಗೂ ಸಿನಿಮಾ ಇಂಟ್ರೆಸ್ಟ್ ಇದೆ, ನಾವು ಹೋಗ್ಬೇಕು ಅಂತ ಈ ಥರ ಮಾತಾಡುವ ಅಂದ್ಬಿಟ್ಟು ಅವಾಗಲೇ ಅಲ್ಲಿ ಕೂತ್ಕೊ ಮಾತಾಡೋದು. ಇವಾಗ ನಾನು ಅಲ್ಲೇ ಪಾಸ್ ಆಗಬೇಕು ಅಂದರೆ ಕಪ್ಪಿಡ್ಕೊಂಡು ಇದ್ರ ಮೇಲೆ ನಿಂತ್ಕೊಂಡು ಅಲ್ಲಿ ಪಾಸ್ ಆಗುವಾಗ ಆ ಜಾಗ ನೋಡಿದ್ರೆ, ಅಲ್ಲಿ ಮಾತಾಡಿದ್ವಲ್ಲ ಅವಾಗ, ಆ ಜಾಗ ನೋಡಿದಾಗ ಇದು ಕನಸ ನಿಜನ? ಈಗ ಏನೋ ಒಂದು ಕನಸು ಕಾಣ್ತೀವಿ, ಅದು ಸಡನ್ನಾಗಿ ನಿಜ ಆಗ್ಬಿಟ್ಟಾಗ ಅದು ಇರ್ತದಲ್ಲ, ಅದನ್ನು ನಂಬಿಕೆ ಆಗಲ್ಲ. ನನಗೀಗಲೂ ನಂಬಿಕೆ ಐತೆ ಇಲ್ಲ, ಹಂಗಿರ್ತದೆ ಅಣ್ಣ. ಎಸ್, ನಟ ಅವರೇ ಹೇಳ್ತಾ ಇದ್ವಿ, ಅಂದರೆ ಕನಸು ಕಾಣೋದು ಸುಲಭ, ಆದರೆ ಈಡೇರಿಸ್ಕೊಳ್ಳೋದು ಸುಲಭ ಅಲ್ಲ ಅನ್ನೋಂಥದ್ದು. ನಿಮ್ಮ ಕನಸು, ನಿಮ್ಮ ಜರ್ನಿ ಶುರುವಾಗಿದ್ದು ಹೆಂಗೆ? ಒಬ್ಬ ಕಾಮಿಡಿ ಆರ್ಟಿಸ್ಟ್ ಆಗಬೇಕು ಅನ್ನೋದು. ಅಣ್ಣ ಇಲ್ಲ, ಅದು ತಲೆಯಲ್ಲೇ ಇರಲಿಲ್ಲ. ಕಾಮಿಡಿ ಆರ್ಟಿಸ್ಟ್ ಅನ್ನೋದು ಇರಲಿಲ್ಲ ಅಣ್ಣ. ಬರೀತಿದ್ದೆ ಚೆನ್ನಾಗಿ, ಕವನ ಕವಿತೆಗಳು ಇದೆಲ್ಲ ಅವಾಗಿಂದನೂ. ಈ ಕಾಲೇಜ್ಗೆ ಹೋಗ್ಬೇಕಾದ್ರೆಲ್ಲ ಬರೀವೆ, ಯಾವಾಗಲೂ ಒಂದು ಪೆನ್ನು ಪೇಪರು ಜೋಬಲ್ಲಿ ಇದ್ದೇ ಇರ್ತಿತ್ತು. ಬಸ್ಸಲ್ಲಿ ಹೋಗುವಾಗ ಏನಾದ್ರು ಒಂದು ಲೈನ್ ನೋಡ್ರೆ ಅಲ್ಲೇ ಬರೀದು, ಅದೊಂದು ಇತ್ತು ಅಣ್ಣ. ಅದೇ ಹಂಗೆ ಕಂಟಿನ್ಯೂ ಆಗ್ಬಿಡ್ತು. ಏನಾದರೂ ಮಾಡಬೇಕಲ್ಲ, ಈಗ ಕೆಲಸ ಅಂತ ಸುಮ್ಮನೆ, ಈಗ ಜೀವನ ಪೂರ್ತಿ ಕೆಲಸ ಇದ್ದಿದ್ದೆ. ಕಾಲೇಜ್ ಲೈಫ್ ಎಷ್ಟು ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡಿಬಿಡುವ. ಅದಾದಮೇಲೆ ಕೆಲಸ ಇದ್ದಿದ್ದೆ ಅಂತಲೇ ಫಿಕ್ಸ್ ಆಗಿದ್ದು ನಾನು. ಯಾವ್ದಾರು ಒಂದು ಕಂಪ್ನಿಗೆ, ಫ್ಯಾಕ್ಟ್ರಿ ಕೆಲಸಕ್ಕೆ ಸೇರ್ಕೋಬೇಕು, ಹೋಗ್ಬೇಕು, ಲೈಫ್ ಇಷ್ಟೇ. ಒಟ್ಟಿನಲ್ಲಿ ಕಾಲೇಜ್ ಲೈಫ್ ಎಂಜಾಯ್ ಮಾಡಿಬಿಡು, ನೀಟಾಗಿ ಒಂದು 5-6 ವರ್ಷ ಚೆನ್ನಾಗಿ ಓದ್ಬಿಟ್ಟು ಹೆಚ್ಚಿಗೆ ಏನಿದೆ, ಕಾಲೇಜ್ಗೆ ಹೋಗಿಲ್ಲ ಅಂದ್ರೂ ಕಾಲೇಜ್ ಲೈಫ್ ಎಂಜಾಯ್ ಮಾಡಿಬಿಡುವ ತುಂಬ ಅನ್ನೋದೊಂದು ತಲೆಯಲ್ಲಿತ್ತು ಅಣ್ಣ. ಆಮೇಲೆ ಒಂದು ಪಾಯಿಂಟಲ್ಲಿ ಅನ್ನಿಸ್ತು, ಇಲ್ಲ ಅದು ಲೈಫು ರೊಟೀನ್ ಆಗ್ಬಿಡ್ತದಲ್ಲ. ನನಗೆ ರೊಟೀನು ಅಂದರೆ ಇಷ್ಟ ಆಗೋಲ್ಲ. ಈಗ ಬೆಳಿಗ್ಗೆ ಈಗ ಮಾಡಿದ್ನೇ ಡೈಲಿ ಮಾಡ್ತಿದ್ರೆ, ಹೇಳೋದು ಕೆಲ್ಸಕ್ಕೆ ಹೋಗೋದು ಬರೋದು, ಇದು ಜೀವನ ಪೂರ್ತಿ ಹಿಂಗೆ ಆಗ್ಬಿಡ್ತದಲ್ಲ. ಇದೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಏನು, ಈ ಕಾಲೇಜೆಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಏನು ಅನ್ನೋದು ಯಾವಾಗಲೂ ತಲೆಯಲ್ಲಿತ್ತು. ಆವಾಗ ನಮ್ಮೂರವ್ರು ಅದೇ ಹೇಳ್ತಿದ್ದಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ಅವರು ಊರಿಗೊಂದ್ಸಲಿ ಬಂದಾಗ, ಅವ್ರ ಊರಿಗೆ ಬಂದಾಗ ಈ ಫೋಟೋ ಎಲ್ಲ ತೋರಿಸೋರಲ್ಲ ಇವರು, ಇಲ್ಲಿ ಶಿವಣ್ಣ ಅವ್ರ ಸಿನಿಮಾ ಶ್ರೀಕಂಠದಲ್ಲೆಲ್ಲ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ರು. ಆ ಫೋಟೋ ಎಲ್ಲ ತೋರಿಸೋರು, ಶೂಟಿಂಗಲ್ಲಿ ಮಾಡಿರೋದು ಇದೆಲ್ಲ. ಅವಾಗ ಒಂಥರ ಇಂಟ್ರೆಸ್ಟು. ನಾನು ಇಂಟ್ರೆಸ್ಟಾಗಿ ಕೇಳೋದು, ಅಣ್ಣ ಇದು ಶೂಟಿಂಗ್ ಎಲ್ಲೆಲ್ಲ ಹೋಯ್ತೀರ ಅಂತ. ಎಲ್ಲ ಕಡೆ ಅಲ್ಲೆಲ್ಲ ಹೋಯ್ತೀವಿ, ಇಲ್ಲಿ ಹೋಯ್ತೀವಿ ಅಣ್ಣ. ಎಲ್ಲ ನೀವೆಲ್ಲ ಹೀರೋಯಿನ್ ಎಲ್ಲ ಇರ್ತಾರಲ್ಲ, ಅವರೆಲ್ಲನೂ ಮಾತಾಡಿಸ್ತೀರಲ್ವಣ್ಣ ನೀವು? ಹಂಗೆಲ್ಲ ಚೆನ್ನಾಗಿರ್ತದಲ್ಲ. ಇವರು ಹೆಂಗೂ ಊಟ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ತಿರುಗಾಡಿಸ್ತಾರೆ, ಆರಾಮಾಗಿ ಸುತ್ತಾಡ್ಕೊಂಡಿರ್ಬೋದು, ಲೈಫು ಚೆನ್ನಾಗಿರ್ತದಲ್ಲ ಅಂತ ಅಲ್ಲಿ ಫಿಕ್ಸ್ ಆದದ್ದು ಅಣ್ಣ. ಆಮೇಲೆ ನಾನು ಬರವಣಿಗೆ ಸ್ವಲ್ಪ ಇತ್ತಲ್ಲ, ಹೋಗಿ ಏನಾರು ಮಾಡೋ, ಫಸ್ಟು ಶೂಟಿಂಗ್ ಕೆಲ್ಸಕ್ಕೆ ಹೋಗಿ ಏನಾಯ್ತದ ನೋಡ್ಬೇಕು ಫಸ್ಟ್. ಅದನ್ನು ನೋಡ್ಬೇಕು ಫಸ್ಟು, ಶೂಟಿಂಗ್ ಹೆಂಗೆ ನಡೀತದೆ ಅಂತ ನೋಡ್ಬೇಕು. ನಾನು ಸುಮಾರು ಇಂಟರ್ವಲ್ ಹೇಳೋನಿ ಅಣ್ಣ. ನಂಗೆ ಚಿಕ್ಕ ವಯಸ್ಸಿಂದನೂ ಒಂದು ಇತ್ತು ಡೌಟು, ಈ ಸಾಂಗು, ಈಗ ಯಾವುದೋ ಒಂದು ಸಾಂಗ್ ಬರ್ತಾ ಇರ್ತದೆ ಅಂದ್ಕೊಳ್ಳಿ ಟಿ ವಿಲಿ, ಸಡನ್ನಾಗಿ ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಡೋದು. ಯಾವ ಗ್ಯಾಪಲ್ಲಿ ಕಾಸ್ಟ್ಯೂಮ್ ಚೇಂಜ್ ಆಯ್ತಿರೋದು, ಮುಂಚೆ ಬೇರೆ ಬಟ್ಟೆ ಆ ಥರ. ಇದೆಲ್ಲ ಹೆಂಗೆ ನಡೀತದೆ ಇದು ಅನ್ನೋದು. ಆಮೇಲೆ ಇದು ಈಗ ಫೈಟು ಇದೆಲ್ಲ ಒಂದೇ ಹೊಡೆದಿದ್ದಕ್ಕೆ ಹೆಂಗೆ ಬಿದ್ದೋಗ್ಬಿಡ್ತಾರೆ, ಹಿಂಗೆ ಆಗ್ಬಿಡ್ತದೆ, ಇದೆಲ್ಲ ನೋಡಬೇಕು. ಆ ಫೈಟ್ ಹೆಂಗೆ ನಡೀತದೆ, ಈ ಸಾಂಗ್ ಎಲ್ಲ ಹೆಂಗೆ ನಡೀತವೆ, ಕಾಸ್ಟ್ಯೂಮ್ ಎಲ್ಲ ಹೆಂಗೆ ಚೇಂಜ್ ಆಯ್ತದೆ, ಒಂದಷ್ಟು ಡೌಟ್ ಇರ್ತದೆ ನೋಡ್ರಿ ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ. ಅಲ್ಲಿಂದ ಸ್ಟಾರ್ಟ್ ಆಗಿದ್ವಣ್ಣ ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ
ಅಸ್ಟೆಂಟ್ ಅದೇ ಅವರು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದರಿಂದ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಬೇಕು. ಸರಿ ಆಯಿತು, ಅಸ್ಟೆಂಟ್ ಡೈರೆಕ್ಟರ್ ಆಗಬೇಕು. ಅಲ್ಲಿ ಆಮೇಲೆ ನನಗೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ಗಳು ಇರ್ತವೆ ಅಂತ. ಅಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದು ಇರ್ತದೆ, ಈ ಕಡೆ ಆರ್ಟಿಸ್ಟ್ ಇದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ತದೆ, ಲೈಟ್ ಡಿಪಾರ್ಟ್ಮೆಂಟ್ ಇದು ಯಾವುದೋ ಗೊತ್ತಿಲ್ಲ. ಶೂಟಿಂಗ್ ಕೆಲಸ ಅಷ್ಟೇ ಗೊತ್ತಿದ್ದದ್ದು ನನಗೆ. ಇಲ್ಲಿ ಬಂದಮೇಲೆ ಗೊತ್ತಾದದ್ದು ಡಿಪಾರ್ಟ್ಮೆಂಟ್ಗಳು ಇರ್ತವೆ ಅಂತ. ಯಾವುದಾದ್ರೇನು ಹೋಗುವ ಅಂತ. ಆಮೇಲೆ ಇಲ್ಲಿಗೆ ಬಂದಮೇಲೆ ಫಿಕ್ಸ್ ಆದದ್ದು ನಾನು ಡೈರೆಕ್ಟರ್ ಆಗಬೇಕು. ಅಂದರೆ ಆ ಡೈರೆಕ್ಟ್ರು ಆ ಸೆಟ್ಟಲ್ಲಿ ಡೈರೆಕ್ಟ್ರನ್ನ ನೋಡಿದಾಗ ಒಂದು ಲೀಡ್ರು ನೋಡ್ದಂಗೆ ಆಯ್ತಾ ಇರ್ತದೆ ನೋಡಿ. ಮೈಕ್ ಹಿಡ್ಕೊಂಡು ಒಂದು 100-150 ಜನನ ಹ್ಯಾಂಡ್ಲು ಮಾಡಿ ಒಬ್ಬರೇ ಕೂತ್ಕೊಂಡು ಹ್ಯಾಂಡ್ಲು ಮಾಡ್ತಾ ಇರ್ತಲ್ಲ, ಆ್ಯಕ್ಷನ್ ಅಂತೆಲ್ಲ ಹೇಳ್ಕೊಂಡು ಅದೊಂಥರ ನನಗೆ ಸಖತ್ತು ಇಷ್ಟ ಆಗ್ಬಿಡ್ತೋಣ. ಆಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಕೆಲಸ ಮಾಡಿದೆ, ಅಲ್ಲಿ ದುಡ್ಡು ಸಿಕ್ಕಿಲ್ಲ, ಸ್ವಲ್ಪ ಸ್ಟ್ರಗಲ್ ಆಗ್ಬಿಡ್ತು. ಕನ್ವೆನ್ಸು ಅದೇ ಹೆಚ್ಚು ಕನ್ವೆನ್ಸ್ ಸಿಕ್ಕೋದು, 100, 200, 300 ಹಂಗೆ ಕನ್ವೆನ್ಸ್ ಸಿಕ್ಕೋದು. ಅದಾದ್ಮೇಲೆ ತಿರ್ಗಾ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ ಕೆಲಸದಲ್ಲೇ ಸೆಟ್ ಕೆಲಸ ಮಾಡೋರಲ್ಲ ಹುಡುಗರು, ಅವರು ಸಖತ್ ಪರಿಚಯ ಆಗ್ಬಿಟ್ರು. ಎಲ್ಲ ನಮ್ಮ ಮಂಡ್ಯ, ಹಾಸನ, ಮೈಸೂರು ಈ ಕಡೆಯವರೆಲ್ಲ ಇರೋಲ್ಲ ಪರಿಚಯ ಆಗ್ಬಿಟ್ರು ಅಲ್ಲಿ. ನಾನು ಈಗ ನೀವು ನೋಡಿರ್ಬೋದು, ನಿಮ್ಗೆ ಅನುಭವ ನೋಡಿರ್ತೀರ ನೀವು. ಅಸ್ಟೆಂಟ್ ಡೈರೆಕ್ಟ್ರ್ ಆ್ಯಕ್ಚುಲಿ ತುಂಬ ಕಷ್ಟಪಡ್ತಾರೆ. ಅವರು ಎಲ್ಲ ಕೆಲಸನೂ ಮಾಡ್ತಾರೆ. ಅವರು ಆ ಡಿಪಾರ್ಟ್ಮೆಂಟ್ ಕೆಲಸನೂ ಮಾಡ್ತಾರೆ, ಸೆಟ್ ಪ್ರಾಪರ್ಟಿ ನೋಡ್ಕೋಬೇಕು, ಕಂಟಿನ್ಯೂಟಿ ಎಲ್ಲನೂ ಮಾಡ್ತಾರೆ ಅವರು. ಬಟ್ ಅವರು ಪೇಮೆಂಟ್ ಇಲ್ಲ. ಈ ಬೇರೆಯವ್ರಿಗೆಲ್ಲ ಪೇಮೆಂಟ್ ಇರ್ತದೆ, ಹೆಂಗೆ ಇದು ಅಂತ. ಆಮೇಲೆ ನಾನು ಫಿಕ್ಸ್ ಅದು ಬೇಡ. ಈಗ ಶೂಟಿಂಗು ಅಂದರೆ ಈಗ ಒಂದು ಸಿನಿಮಾ ಕಮಿಟ್ ಆದರೆ ಒಂದು ಸಿನಿಮಾ 1 ವರ್ಷ ನಡೆದ್ರೆ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಬೇಕು. ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆದರೆ ಸೆಟ್ ಬಾಯ್ ಆಗೋಗ್ಬಿಟ್ಟು ಆ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ರೆ ಎಷ್ಟು ಸಿನಿಮಾ ಬೇಕಾದ್ರು ಅಂದರೆ ಕರಿತೇರೋ ಕಡೆ ಎಲ್ಲ ಹೋಗ್ಬೋದು. ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ, ಆ ಸಿನಿಮಾ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆಯ್ತದೆ ಅಂದ್ಬಿಟ್ಟು ಅಲ್ಲಿಗೋದೆ ಅಣ್ಣ. ಆ ಡಿಪಾರ್ಟ್ಮೆಂಟ್ಗೆ ಹೋದೆ, ಅಲ್ಲಿ ದುಡ್ಡು ಸಿಕ್ತಿತ್ತು. ಆಮೇಲೆ ಸೀರಿಯಲ್ಲು ಆ ಡಿಪಾರ್ಟ್ಮೆಂಟ್ ಮಾಡಿದೆ, ಅಲ್ಲೂ ದುಡ್ಡು ಸಿಕ್ತಿತ್ತು. ಸೀರಿಯಲ್ಗೆ ಹೋದರೆ 600, 550 ರೂಪಾಯಿ, 600 ರೂಪಾಯಿ. ಸಿನಿಮಾಗೆ ಹೋದರೆ 900, 1000 ಹಿಂಗೆಲ್ಲ ಸಿಗೋದು. ಚೆನ್ನಾಗಿತ್ತು ಅಣ್ಣ ಲೈಫು. ಆ ಗ್ಯಾಪಲ್ಲಿ ನಾನು ಮಾಡಿದ ಮಿಸ್ಟೇಕ್ ಏನು ಅಂದರೆ, ಈ ಊರಲ್ಲೆಲ್ಲ ಈಗ ನಾನು ಅಲ್ಲೆಲ್ಲ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ನಲ್ಲ, ನಾನು ಶೂಟಿಂಗ್ ಕೆಲಸಕ್ಕೆ ಹೋಯ್ತು, ಈ ಶೂಟಿಂಗು ನಾನು ಎಲ್ಲ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ನಲ್ಲ. ಅವಾಗ ಈ ಊರಿಗೆ ಹೋದಾಗೆಲ್ಲ ಸಾಮಾನ್ಯವಾಗಿ ಕೇಳ್ತಾರಲ್ಲ ಅಣ್ಣ, ಯಾವ್ದು ಮಾಡ್ತಿದ್ದೆ, ಏನು ಮಾಡ್ತಿದ್ದೆ ಅಂತ. ಎಲ್ಲೂ ಕಾಣಿಸ್ತಾನೆ ಇಲ್ಲ, ನೀನು ಬರ್ತಾನೆ ಇಲ್ಲ, ಟಿ ವಿಗೆ ಬರ್ತಾ ಇಲ್ಲ, ಎಲ್ಲೂ ಯಾವ ಪಿಕ್ಚರ್ ಯಾವ್ದು ಮಾಡ್ತಾಯಿದ್ದೆ, ಏನು ಮಾಡ್ತಿದ್ದೆ ಅಂತ ಕೇಳ್ತಾರಲ್ಲ. ಅವಾಗ ಹೇಳೋಕ್ಕಾಯ್ತಿರಲ್ಲ ಏನು ಮಾಡ್ತಾವ್ನಿ, ಯಾವ್ದು ಮಾಡ್ತಾವ್ನಿ ಅಂತ. ಆಮೇಲೆ ಸರಿ ಆಯಿತು, ಒಂದು ಆಲ್ಬಮ್ ಸಾಂಗ್ ಮಾಡ್ಬಿಡು ಊರಲ್ಲೆಲ್ಲ ಯಾರು ನಮ್ಮ ಊರಲ್ಲಿ ಶೂಟಿಂಗ್ ಯಾರೂ ಮಾಡಿಲ್ಲ, ನನ್ನಿಂದನೇ ಅದು ಸ್ಟಾರ್ಟ್ ಆಗ್ಬಿಡ್ಲಿ, ಒಂದು ಆಲ್ಬಮ್ ಸಾಂಗ್ ಮಾಡ್ಬಂದ್ಬಿಡು, ಡ್ರೋನ್ ಕ್ಯಾಮ್ರಾ ಅದು ಇದು ಎಲ್ಲನೇ ಎತ್ಕೊ ಹೋಗ್ಬಿಟ್ಟೆ. ಅವ್ರು ಯಾರು ಎಲ್ಲ ಹೊಸಬ್ರೆ. ಕ್ಯಾಮ್ರಾ ಹುಡುಗ ಪಾಪ ಅವನು ಯಾರೋ ಹೊಸಬ, ಡ್ರೋನ್ ಆಡ್ಸೋನು ಅವನು ಹೊಸಬ, ನಾನು ಹೊಸಬ, ಡ್ಯಾನ್ಸು ಕೊರಿಯೋಗ್ರಾಫರ್ ಅಂತ ಒಬ್ಬ ಹುಡುಗನ ಕರ್ಕೋಗಿದ್ದೆ ಅವನು ಹೊಸಬ, ಇನ್ನೊಬ್ರು ನಮ್ಮ ಸ್ನೇಹಿತರಿದ್ರು ಅವರು ನಾವು ಶೇರ್ ಮಾಡಿದ್ದು ಎಲ್ಲ ಹೊಸಬ್ರು. ಅಲ್ಲೇನೋ ಇಡಬೇಕು, ಈ ಗದ್ದ ಬೈಲಲ್ಲಿ ಇಡೋದು, ನೀನು ಡ್ಯಾನ್ಸ್ ಹೊಡಿ ಅನ್ನೋದು ಶೂಟ್ ಮಾಡೋದು, ಅಲ್ಲಿ ಇಡೋದು ಡ್ಯಾನ್ಸ್ ಹೊಡಿ ಅನ್ನೋದು ಶೂಟ್ ಮಾಡೋದು. ಇಲ್ಲಿ ಬಂದು ಎಡಿಟಿಂಗ್ ಇದಾಕ ನೋಡಿದ್ರೆ ಏನೂ ಇಲ್ಲ ಅಲ್ಲಿ. ಆಮೇಲೆ ತಿರ್ಗಾ ಸ್ಟಾರ್ಟ್ ಆಯಿತು ಊರಿಗೆ ಹೋದಾಗ. ಈಗ ಊರ ಶೂಟಿಂಗ್ ಮಾಡ್ಕೊ ಬಂದ್ಬಿಟ್ಟವನೆಲ್ಲ, ಎಲ್ಲಿ ನೀನು ಶೂಟಿಂಗ್ ಮಾಡೋದೆಲ್ಲೂ ಬರಲಿಲ್ಲ, ಯೂಟ್ಯೂಬಲ್ಲಿ ಬರಲಿಲ್ಲ, ಇದರಲ್ಲಿ ಬರಲಿಲ್ಲ ಅಂತ. ಅಯ್ಯೋ ಹಿಂಗಾಗೋಯ್ತು ಅಂತ. ಆಮೇಲೆ ಒಂದಷ್ಟು ದಿನ ಊರಿಗೆ ಹೋಗೋದು ನಿಲ್ಲಿಸಿ, ಆಮೇಲೆ ಲಾಕ್ಡೌನು ಹತ್ತತ್ರ ಆ ಟೈಮಲ್ಲಿ ಯೂಟ್ಯೂಬ್ ಏನಾರ ಮಾಡಬೇಕು ಅಂದ್ಬಿಟ್ಟು ಯೂಟ್ಯೂಬ್ ಕಂಟೆಂಟ್ ಸ್ಟಾರ್ಟ್ ಮಾಡಿ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಣ್ಣ ಜರ್ನಿ. ಅಲ್ಲಿಂದ ಯೂಟ್ಯೂಬು ಕಂಟೆಂಟ್ ಅಂತ ಯಾವಾಗ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ಒನ್ ಬೈ ಒನ್ ಟೇಕಪ್ ಆಗ್ಬಿಡ್ತಾನೆ. ಈಗ ಹೇಳ್ತಾ ಇದ್ರಿ ಆರಂಭದಲ್ಲಿ 100-200 ರೂಪಾಯಿ ದೊಡ್ಡದು, 500 ರೂಪಾಯಿ ದೊಡ್ಡದು ಅಂತ. 100-200, 500ರಿಂದ 50 ಲಕ್ಷ. 50 ಲಕ್ಷ ಇಲ್ಲಿಂದ ಶುರು ಆಯಿತು. ಸೊ ಇಲ್ಲಿಂದನೇ ಶುರು ಮಾಡೋಣ. ಎಸ್, ಹೇಳ್ತಾ ಇದ್ರಿ ಅನ್ನದ ಕತೆ, ಊಟದ ಕತೆ ಹೆಂಗೆ ಅಂತ. ನನ್ನ ಕನಸು ಏನಿತ್ತು, ಈಗ ನಂದು ಡ್ರೀಮ್ ಏನಿತ್ತು ಸ್ಟಾರ್ಟಿಂಗು ಅಂದರೆ, ಈ ಅದೇ ನಮ್ಮನ್ನು ಐತೆ KM ದೊಡ್ಡಲ್ಲಿ ಓದಿದ್ದು, ಚಿಕ್ಕಸಿಂಕೆರೆಯಲ್ಲಿ ದೇವಸ್ಥಾನ ಐತೆ, ಅಲ್ಲಿ ಮಧ್ಯಾಹ್ನದೊಟ್ಟು ಊಟ ಕೊಡ್ತಿದ್ರು. ಅಲ್ಲಿ ಊಟಕ್ಕೆ ಹೋಗು, ಆವಾಗ ಬೈಕಲ್ಲಿ ಲಿಫ್ಟ್ ಹಾಕೊಂಡು ಹೋಗ್ಬೇಕು. ಲಿಫ್ಟ್ ಹಾಕೊಂಡು ಅಲ್ಲೋಗಿ ನಿಲ್ಸ್ಬಿಟ್ಟು ಅಲ್ಲಿಂದ ನಡ್ಕೋಗಿ ದೇವಸ್ಥಾನಕ್ಕೆ ಊಟ ಮಾಡ್ಕೊಂಡು ಬರೋದು ಮಧ್ಯಾಹ್ನ ಟೈಮ್ ಕಾಲೇಜಿಗೆ ಹೋಗ್ಬೇಕಾದ್ರೆ. ಅವಾಗ ಲಿಫ್ಟ್ ಹಾಕ್ಬೇಕಾದ್ರೆ ಒಬ್ರು ನಿಲ್ಲಿಸ್ತಿರಲ್ಲ, ಹಂಗೆ ಹೋಗ್ಬಿಡ್ತಿದ್ರು. ಆವಾಗ ನನ್ನ ಕನಸು ಬೈಕ್ ತಗೋಬೇಕು ಅಂದ. ನಾನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿ ಒಂದು ಬೈಕ್ ತಗೋಬೇಕು, ತಿಂಗಳಿಗೆ ಒಂದು 20-25 ಸಾವಿರ, ಒಂದು 15-20 ಸಾವಿರ ದುಡಿಬೇಕು, ಜಾಲಿಯಾಗಿರಬೇಕು, ಅಷ್ಟೇ ನಮ್ಮ ಮೈಂಡಲ್ಲಿ ಇದ್ದಿದ್ದು. ಇದೇ RX ಗಾಡಿ ಅಂದರೆ ನಂಗೆ ಸಖತ್ ಇಷ್ಟ, ಸೌಂಡು ಅದೆಲ್ಲ. ಇದೇ ರೋಡಲ್ಲಿ ಹಿಂಗೆ ಓಡಾಡಬೇಕು. ಆ ಊರಿಗೆ ಹೋದ್ರೆ ಹೆಂಗಿರ್ತದೆ, ಕೇಜು ಮನೆ ಹತ್ರ ನಿಲ್ಲಿಸ್ತೀನಿ. ಆಮೇಲೆ ಊರ ಕಡೆ ಎಲ್ಲ ಗೊತ್ತಿರ್ತದೆ ನಿಮಗೆ. ಈ ಬೆಂಗಳೂರಲ್ಲಿ ಅಂದರೆ ಊರಿಗೆ ಏನಾರು ಹಬ್ಬಕ್ಕೆ ಬಂದರೆ, ಮಗ ಈಗ ಬಂದ, ಚೆನ್ನಾಗಿದೆಯಾ, ಊಟ ಮಾಡ್ದ, ಪಪ್ಪ ಟೀ ಕುಡ್ಕೋಗಿ, ಕಾಫಿ ಕುಡ್ಕೋಗು ಅಂತ. ಈಗ ನೀವು ಬೆಂಗಳೂರಿಂದ ಬಂದಿರ್ತೀರಿ, ನಾನು ಊರಲ್ಲೇ ಇರ್ತೀನಿ, ನನ್ನ ಮಾತಾಡ್ಸಲ್ಲ, ನಿಮ್ಮನ್ನು ಚೆನ್ನಾಗಿ ಮಾತಾಡ್ಸ್ತಾ ಇರ್ತಾರೆ ಊರವರೆಲ್ಲ. ನಮಗೆ ಅವಾಗೊಂದು ನಾನು ಬೆಂಗಳೂರಿಗೆ ಯಾವಾಗ ಹೋಗೋದು, ನಾನು ಹೋಗ್ಬೇಕಲ್ಲ ಬೆಂಗಳೂರಿಗೆ, ನನಗೂ ಇವನ್ ಥರ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಊರಲ್ಲಿ. ಮಗ ಈಗ ಬಂದಪ್ಪ, ಚೆನ್ನಾಗಿದೆಯಪ್ಪ ಅಂತೆಲ್ಲ ನನ್ನ ಮಾತಾಡಿಸ್ಬೇಕಲ್ಲ, ಆ ಥರ. ಆವಾಗ ನಾನು ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಕೆಲಸ ಮಾಡಬೇಕು, ನಾನು ದುಡಿಯೋಂಗಾಗಬೇಕು, ಆ ಥರ ಎಲ್ಲ ಇತ್ತು ಅಣ್ಣ. ಅದು ನೋಡಿದ್ರೆ ಅದೇ ಕನಸು ಕಾಣ್ಬೋದಣ್ಣ. ಕನಸು ನನಸಾದಾಗಿರ್ತದಲ್ಲ ಖುಷಿ, ಅಪ್ಪ ಅದು ಹೇಳೋಕ್ಕಾಗಲ್ಲ.
ಎಸ್ ಖಂಡಿತ ಹೇಳ್ತಾ ಇದ್ರಿ, ಎಜುಕೇಷನ್ ಆಯಿತು, ಊರು ಬಿಟ್ಟು ಬಂದ್ರಿ, ಒಂದು 6 ತಿಂಗಳು ಬಂದ್ರಿ, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರಿ, ಅಪ್ಪ ಅಮ್ಮನ ಸಂಪರ್ಕ ಕೂಡ ಇರ್ತಿರ್ಲಿಲ್ಲ. ಒಂದು ಸರಿ ಊರಿಗೆ ಹೋದಾಗ ಅಪ್ಪನ ಹತ್ರ ಒಂದು ಮಾತು ಕೊಡ್ತೀರಿ, ಹೊಲದ ಗದ್ದೆಯಲ್ಲಿ ಕರ್ಕೊಂಡೋಗಿ ಅಪ್ಪ ಅಂತ ತಲೆ ಮೇಲೆ ಕೈ ಇಟ್ಟು ಹೇಳ್ತೀರಿ, ಯಾವತ್ತೂ ನೀವು ತಲೆ ತೆಗ್ಸೋಂಥ ಕೆಲಸ ಮಾಡಲ್ಲ, ತಲೆ ಎತ್ತು ನಡಿ ಅಂತ ಕೆಲಸ ಮಾಡ್ತೀನಿ ಅಂತ. ಆ ಭಾವುಕ ಕ್ಷಣನ ಅಪ್ಪ ಇತ್ತೀಚೆಗೂ ಕೂಡ ನೆನೆಸ್ಕೊಳ್ತಾರೆ. ಏನು ನಿಮ್ಮ ಮನಸ್ಸಲ್ಲಿ ಓಡ್ತಾ ಇತ್ತು ಅಂತ? ಅಂದರೆ ಅಣ್ಣ ಈಗ ಅಪ್ಪ ಅಮ್ಮಂದೆಲ್ಲ ಏನಿರ್ತದಣ್ಣ, ಈಗ ಊರಲ್ಲಿ ಈಗ ನಮ್ಮ ಅಪ್ಪ ನಮ್ಮ ಅವ್ವೆಲ್ಲ ಅದೇ ಪ್ರಪಂಚ ಅವ್ರಿಗೆ. ಹಬ್ಬ ಬಾರ ಮಳವಳ್ಳಿಗೆ ಹೋಗ್ಬೋದು ಅಷ್ಟೇ. ಅವರು ಬೆಂಗಳೂರು ಸರಿಯಾಗಿ ನೋಡಿಲ್ಲ ಅಣ್ಣ. ಅವ್ರಿಗೇನು ಈಗ ಮಕ್ಕಳು ಓದ್ತವ್ರೆ, ಓದ ತಕ್ಷಣ ಒಂದು ಕೆಲಸಕ್ಕೆ ಸೇರ್ಕೋಬೇಕು, ಒಂದಷ್ಟು ದುಡ್ಡು ತಂದು ಕೊಡಬೇಕು. ಈಗ ನಮ್ಮ ಅಕ್ಕ ಒಬ್ಬರಿದ್ರು, ಅಕ್ಕನ ಮದುವೆ ಮಾಡಬೇಕು, ಏನಾರು ಸಾಲ ಇದ್ರೆ ತೀರಿಸ್ಬೇಕು, ಯಾವ್ದಾರು ಚೀಟಿ ದುಡ್ಡು ಇದ್ರೆ ಕಟ್ಟಬೇಕು. ಹೋದ್ರು ಕೆಲಸ ಮಾಡಬೇಕು, ದುಡಿಬೇಕು, ಚೆನ್ನಾಗಿರ್ಬೇಕು, ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಚೆನ್ನಾಗಿರ್ಬೇಕು, ಇಷ್ಟೇ ಅವ್ರದ್ದು. ಯಾಕಂದ್ರೆ ಅವ್ರದ್ದು ಹಂಗಿರ್ತದೆ. ಈಗ ಸಡನ್ನಾಗಿ ನಾನು ಶೂಟಿಂಗ್ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ, ನಾನು ಡೈರೆಕ್ಟರ್ ಆಗ್ಬಿಡ್ತೀನಿ, ನಾನು ಆರ್ಟಿಸ್ಟ್ ಆಗ್ಬಿಡ್ತೀನಿ ಅಂದರೆ ತಗೊಳ್ಳೋದಿಲ್ಲ ಅವರು. ಇವ್ನು ಯಾವ ಹುಚ್ಚ ಇಲ್ಲ, ಅವೆಲ್ಲ ಆಗೋದಿಲ್ಲ, ನೀನು ಹೇಳೋದು ಮಾಡು ನೀನು ಅನ್ನೋ ಥರ ಇರ್ತದೆ. ಈಗ ನಾನು ಬೆಂಗಳೂರಿಗೆ ಬಂದಾಗ ಅದೇ ಪ್ರಾಬ್ಲಮ್ ಆಯ್ತಿದ್ದು. ಈಗ ನಾನು ಬೆಂಗಳೂರಿಗೆ ಬಂದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಈಗ ಒಂದು 4-5 ಜನ. ಅವರು ಅಪ್ಪ ಅಮ್ಮನಿಗೆ ದುಡ್ಡು ಚೀಟಿ ತಂದು ಇಲ್ಲ ಬೈಕ್ ತಗೋ ಹೋಗೋದು, ಏನೋ ಒಂದು ಕಮಿಟ್ಮೆಂಟ್ಗೆ ಇದಾಗ್ಬಿಟ್ಟು ಅವ್ರು ಹೇಳ್ಕೊತಾ ಇರ್ತಾರೆ ಗೊತ್ತಾ. ಈಗ ಅಯ್ಯೋ ನನ್ನ ಮಗ ಹೆಂಗೋ ಒಂದು 5 ಲಕ್ಷ ಚೀಟಿ ದುಡ್ಡು ಕಟ್ಬಿಟ್ಟು 5 ಲಕ್ಷ ಚೀಟಿ ಹತ್ಕೊಂಡು ಕಾರ್ ತಗೊಂಡಕನವ, ಈಗ ಬೈಕ್ ತಗೊಂಡಕನವ, ಅಯ್ಯೋ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ತಂದ್ಕೊಂಡಕನವ, ಹೆಂಗೋ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು. ಅವಾಗ ನಮ್ಮಪ್ಪ ನಮ್ಮ ಅಮ್ಮನಿಗೂ ನನ್ನ ಮಗನೂ ಬೆಂಗಳೂರಲ್ಲಿ ಅವನೆಲ್ಲ, ನನ್ನ ಮಗ ಏನೂ ಮಾಡ್ತಾ ಇಲ್ವಲ್ಲ, ದುಡ್ಡು ಕೊಡ್ತಾ ಇಲ್ವಲ್ಲ, ಏನು ಮಾಡ್ತಾ ಇದ್ದಾನೆ, ಯಾಕೆ ಹಿಂಗೆ ಆಡ್ತಾ ಇದ್ದಾನೋ, ಶೂಟಿಂಗು ಅಂತ ಪಾಪ ಇರ್ತದೆ ಅವ್ರಿಗೆ. ಅದು ಗೊತ್ತಾಗಲ್ಲ. ಅವಾಗ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಏನಾದರೂ ಮಾಡು, ಕೆಲ್ಸಕ್ಕೆ ಹೋಗು, ಯಾಕೆ ಹಿಂಗೆ ಆಗ್ಬಿಟ್ಟು ಹಾಳಾಗ್ಬಿಟ್ಟು ಅಂತ ಅವರು ಕೈ ಬಿಟ್ಬಿಟ್ಟು ರೇಂಜು. ಅಂದರೆ ಇನ್ನು ಹೇಳಿದ ಮಾತು ಕೇಳಲ್ಲ, ಉದ್ಧಾರ ಆಗಲ್ಲ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅಂದರೆ ಎಲ್ಲರೂ ಹಂಗೆ ಇದು ಮಾಡಿ ಏನು ಮಾಡ್ತಿದ್ದಾನೆ ನಿನ್ನ ಮಗ, ಎಲ್ಲೋದ್ನ ಏನು ಮಾಡ್ತೀನಿ ಅಂತ ಕೇಳಿದಾಗ ಅದು ಬಂದ್ಬಿಡ್ತದೆ ಅದು ಅವ್ರಿಗೂ ಪಾಪ. ಆ ಟೈಮಲ್ಲಿ ನಮ್ಮ ಅಪ್ಪನಿಗೂ ಒಂದು ಧೈರ್ಯ ಬೇಕಾಗಿತ್ತು. ನಮ್ಮ ಅಪ್ಪನಿಗೆ ನಮ್ಮ ಅವ್ನಿಗೆ, ಇಲ್ಲ ತಲೆ ಕೆಡಿಸ್ಕೊಬಿಡ್ರಿ ಇರ್ರಿ, ಏನೂ ಆಗಲ್ಲ, ಏನೂ ಆಗಿಲ್ಲ ಅಂದ್ರೂ ನಾನು ನೀವು ಹೇಳ್ದಂಗೆ ಕೇಳ್ತೀನಿ, ಒಂದಷ್ಟು ದಿನ ಟೈಮ್ ಕೊಡ್ರಿ ನನಗೆ, ಅದಾಗಿಲ್ಲ ಅಂದರೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಅವ್ರಿಗೊಂದು ಧೈರ್ಯ ಬೇಕಾಗಿತ್ತು ಅಣ್ಣ. ಅವಾಗ ಹೊಲ್ದ ಹತ್ರ ಕರ್ಕೋಗಿ, ಅಪ್ಪ ಇಲ್ಲ ತಲೆ ಕೆಡಿಸ್ಕೊಬೇಡ, ಇನ್ನು ಒಂದು 2 ವರ್ಷ ಒಂದು 2 ವರ್ಷ ಟೈಮ್ ಕೊಡು, ಏನೂ ಆಗಿಲ್ಲ ಅಂದರೆ ನೀವು ಹೇಳ್ದಂಗೆ ಕೇಳ್ಕೊಂಡು ನಾನೇ ಇರ್ತೀನಿ, ಯಾವ್ದಾರ ಒಂದು ಕೆಲಸಕ್ಕೆ ಸೇರ್ಕೊಂಡು ಇದು ಮಾಡ್ತೀನಿ ಅಂತ ನಾನು ಅವಾಗ ನಮ್ಮ ಅಪ್ಪನಿಗೆ ಹೇಳಿದ್ದು. ಎಸ್ ಖಂಡಿತ. ಅಪ್ಪನ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಂಡ್ರಿ. ಅವರು ಕೂಡ ಭಾವುಕರಾಗಿದ್ದಾರೆ. ಅಮ್ಮ ಒಂದು ಮಾತು ಹೇಳ್ತಾಯಿದ್ರು, ಅನ್ನದ ವಿಚಾರ ಹೇಳ್ತಾಯಿದ್ರು, ಊಟದ ವಿಚಾರ ಹೇಳ್ತಾಯಿದ್ರಿ. ಚಿನ್ನ ಕದ್ದಿರೋನ್ನ ನೋಡಿರ್ತೀರ, ಅನ್ನ ಕದ್ದಿರೋರು ನೋಡಿಲ್ಲ ಅನ್ನೋಂಥದ್ದು. ಅನ್ನ ಅನ್ನೋಂಥದ್ದು, ಊಟ ಅನ್ನೋಂಥದ್ದು. ಬೆಂಗಳೂರಿಗೆ ಬಂದಾಗ ಒಂದು ಮದುವೆ ಮನೆಗೆ ಹೋದ್ವಿ, ಅಲ್ಲಿಂದ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರಿ. ಸೊ ಏನು ಸ್ಟ್ರಗಲ್ ನಿಮ್ಮನ್ನ ಶುರು ಮಾಡ್ತಂತ? ಅವಾಗೇನು 18-19 ವರ್ಷ ನನಗೆ ಬಂದೆ. ಆವಾಗಲೂ ಬರಬೇಕು, ಏನೋ ಒಂದು ಕೆಲಸ ಮಾಡಬೇಕು, ನಾನು ಇದು ಬಿಡಬೇಕು, ಇದು ಮಾಡಿಬಿಡ್ಬೇಕು ಅಂತ ಬಂದ್ಬಿಟ್ಟಿರ್ತೀವಣ್ಣ. ಇಲ್ಲಿ ಹುಡುಗ ಬುದ್ಧಿನೂ ಇರ್ತದೆ ನಮ್ಮದು ಅದರಲ್ಲಿ ಅರ್ಧ. ಹಂಗೆ ಬಂದ್ಬಿಟ್ಟಾಗ ಈಗ ಅನ್ನೋದು ಬೆಲೆ ನಿಜವಾಗ್ಲೂ ಗೊತ್ತಾಗೋದೇ ಬೆಂಗಳೂರಿಗೆ ಬಂದಮೇಲೆ. ಜೀವನ ನಮಗೆ ಜೀರೋಯಿಂದ ಸ್ಟಾರ್ಟ್ ಮಾಡ್ತೀವಿ, ಜೀರೋಯಿಂದ ಬೆಂಗಳೂರಿಗೆ ಬರ್ತೀವಲ್ಲ ಅಣ್ಣ, ಜೀರೋಯಿಂದ ಎತ್ತಬೇಕಲ್ಲ, ಆವಾಗಲೇ ಅನ್ನೋದು ಬೆಲೆ ಗೊತ್ತಾಗೋದು ನಿಜವಾಗ್ಲೂ. ಊರಲ್ಲಿದ್ದಾಗ ನಿಜವಾಗ್ಲೂ ನಮ್ಮ ಎಷ್ಟು ಸಲ ನೆನೆಸ್ಕೊಂಡು ಬೇಜಾರಾಗ್ಬಿಟ್ಟೈತೆ ಅಂದರೆ, ಊರಲ್ಲಿದ್ದಾಗ ಇಷ್ಟು ಅನ್ನ ಹಾಕ್ಬಿಡ್ತಾರೆ, ಬೇಡಕನವ ಅಂದರೂ ಜಾಸ್ತಿ ಅನ್ನ ಹಾಕ್ಬಿಟ್ಟಿರ್ತಾಳೆ ನಮ್ಮವ್ವ, ತಿಂದ್ಬಿಟ್ಟು ಅರ್ಧ ಉಳಿಸ್ಬಿಟ್ಟು ಹೋಗ್ಬಿಡ್ತೀವಿ. ಅವಾಗ ಅನ್ನೋದು ಬೆಲೆ ಗೊತ್ತಾಗಲ್ಲ. ಈ ಬೆಂಗಳೂರಿಗೆ ಬಂದಮೇಲೆ ನಿಜವಾಗ್ಲೂ ಅನ್ನೋದು ಬೆಲೆ ಗೊತ್ತಾಗೋದು. ಸಖತ್ತು ನಾನು ಅಲ್ಲಿ ಅದೇ ಆ ಟೈಮಲ್ಲಿ ಅದೇನು ಇಲ್ಲದೆ ಇದ್ದಾಗ, ದುಡಿಮೆ ಗಿಡಿಮೆ ಏನೂ ಇಲ್ಲದೆ ಇದ್ದಾಗ ಚೌಟ್ರಿ ಊಟ ಸಿಕ್ತಿತ್ತು ಅಣ್ಣ. ಅವರು ನನಗೆ ಗೊತ್ತಿರೋಲ್ಲ, ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ಊಟ ಹೆಂಗೂ, ಈಗ ದೇವಸ್ಥಾನಗಳಲ್ಲಿ ಮದುವೆ ಗಿದ್ವೆ ಎಲ್ಲ ಆಗೋದಲ್ಲ, ಯಾರು ಮದುವೆ ಆದ್ರೆ ನಾವು ಹೋಗಿ ಊಟ ಮಾಡುವ, ಬಸವನಗುಡಿ ಅಂತ ನಮ್ಮ ಊರಲ್ಲಿ ಯಾರು ಮದುವೆ ಆದರೂ ಹೋಗಿ ಊಟ ಮಾಡುವ ಇಕ್ತಿದ್ರು. ಇಲ್ಲಿ ಪಾಪ ಅವ್ರ ತಪ್ಪಲ್ಲ, ಅವ್ರ ಕೆಲಸ ಅದು. ಅವ್ರೇನು, ನಾನು ಜುಟ್ಟು ಗಿಟ್ಟೆಲ್ಲ ಬಿಡ್ಬೇಕು, ಸೇಮ್ ಹಿಂಗೆ ಜುಟ್ಟೆಲ್ಲ ಬಿಡ್ತಿದ್ದೆ, ಇನ್ನೂ ಸಣ್ಣಕ್ಕಿದ್ದವಳೆ, ಒಂಥರ ಕಳ್ಳ ಕಣ್ಣಂಗೆ ಕಾಣಿಸ್ತಿದೆ ಅವ್ರಿಗೆ. ಅವ್ರಿಗೇನೋ ಡೌಟ್ ಬಂದ್ಬಿಟ್ಟು ನಾನು ಒಳಗಡೆ ಹೋಗಿ ಕೂತ್ಕೊಬಿಟ್ಟವನಿ. ಹೆಂಗೋ ಮುಂಚೆನೂ ಹೋಯ್ತಿದ್ದೆ, ಅವಾಗ ಕಣ್ಣಿಗೆ ಬಿದ್ದಿರಲಿಲ್ಲ. ನಾನು ಹಣೆ ಬರೋಕ್ಕೆ ಅವತ್ತು ಒಂದು ದಿನ ಕಣ್ಣಿಗೆ ಬಿದ್ದುಬಿಟ್ಟೆ ಅವ್ರಿಗೆ, ಸೆಕ್ಯೂರಿಟಿಗೆ. ನಾನೇನು ಮಾಡ್ಬೇಕಾಯ್ತು, ಮೆಟ್ಲತ್ಬಿಟ್ಟು ಮೇಲೂ ರಿಸೆಪ್ಷನ್ ಹೋಗೋರಂಗೆ ಹೋಗಿ, ಆಮೇಲೆ ಅಲ್ಲಿಂದ ಡೌನಿಗೆ ಬಂದು ಊಟಕ್ಕೆ ಬರ್ಬೇಕಾಯ್ತು. ನಾನೇನು ಮಾಡಿದೆ, ಸೀದಾ ಹಿಂಗೆ ನುಗ್ಗೋಗ್ಬಿಟ್ಟೆ. ಅವ್ರಿಗೆ ಗೊತ್ತಾಗ್ಬಿಡ್ತಾವ್ರು, ನೀವು ಪಕ್ಕ ಊಟ ಮಾಡೋಕ್ಕೆ ಬಂದವನು, ಇವನು ಮದುವೆಯವನೆಲ್ಲ ಅಂತ ಗೊತ್ತಾಗ. ಆಮೇಲೆ ನಾನು ನೋಡೋಕ್ಕೂ ಹಂಗಿದ್ನಲ್ಲ, ಊಟಕ್ಕೆ ಕೂತ್ಕೊಂಡು ಹೊಟ್ಟೆ ಬರೋ ಸಿಕ್ಕಾಪಟ್ಟೆ ಸಿಗ್ತದೆ. ನಮ್ಮ ಫ್ರೆಂಡ್ ಒಬ್ಬ ಇದ್ದ ಜೊತೆಲಿ, ಕಿರಣ ಅಂದ್ಬಿಟ್ಟು, ಅವನು ಬರ್ದವದ, ಅವನು ಹುಷಾರಾಗ್ಬಿಟ್ಟು ಅಲ್ಲೇ ನಿಂತ್ಕೊಬಿಟ್ಟು, ಅವನು ನೀನು ಹೋಗು, ನಾನು ಬರೋದಿಲ್ಲ, ಯಾಕೋ ಇವತ್ತು ಸರಿ ಇಲ್ಲ ಅಂದ್ಬಿಟ್ಟು. ಆಮೇಲೆ ಇನ್ನೇನು ಬಡಿಸಿದ್ರು ಊಟ ಮಾಡ್ಕೊಬಿಡುವೆ,
ಸಿಕ್ಕಾಕೊಬಿಟ್ಟು ಅವ್ರ ಕೈಗೆ. ಅದು ಮುಂದೆ ಎಣ್ಣೆ ಇಕ್ಲೆಲ್ಲ ಕೂತವ್ರೆ ನನ್ನ ಹಣೆ ಬರೋಕ್ಕೆ. ಅವರು ಹಿಡಿದು ಕತ್ತಿರ್ಬಿಟ್ಟು ಯಾಕೆ ಬಂದಿದೆ ಅಲ್ಲಿಗೆ ಕಳ್ಳನ ಮಗನೇ ಅಂದರೆ ಏನೋ ಕದಿಕೆ ಎಂತಕಾರ ಬಂದಿರ್ತಾನೆ ಅನ್ಕೊಂಡು ಆ ಒಂದು ಎಳಕ ಬಂದ್ಬಿಟ್ಟು ಪಟ್ ಅಂತ ಒಂದು ಕೊಟ್ಟರು ಕಾಲಿಗೆ ಲಾಟಿ ಕೊಟ್ಬಿಟ್ಟು ಅದೇ ಲಾಸ್ಟು ನನ್ನ ಲೈಫಲ್ಲಿ ಚೌಟ್ರಿ ಊಟ ಮಾಡೋಕೆ ಹೋಗಿದ್ದು ಕಣ್. ಈಗ ನಮ್ಮ ರಿಲೇಷನ್ಗೂ ಮದುವೆಗೂ ಚೌಟ್ರಿ ಊಟ ಮಾಡ್ಕೊಂಡು ಭಯ ಆಯ್ತದ ನನಗೆ, ನೆನಪಾಯ್ತದ ಅದು. ಎಸ್, ಇದೆಲ್ಲವನ್ನು ಪಾಸ್ ಮಾಡಿ ಒಂದು ಜರ್ನಿ ಶುರುವಾಯಿತು. ಬಿಗ್ ಬಾಸ್ ಮನೆ ಒಂದು ಬೆಂಗಳೂರಲ್ಲಿ ಒಂದು ಸಣ್ಣ ಮನೇಲಿ ಇರೋಕ್ಕೂ ಕೂಡ ಒದ್ದಾಡೋಂಥ ಜೀವನ ಇತ್ತು. ಅಲ್ಲಿಂದ ಒಂದು ದೊಡ್ಡ ಮನೆಗೆ ಎಂಟ್ರಿ ಕೊಟ್ರಿ. ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಒಂದು ಮಾತು ಹೇಳಿದ್ರಿ, ಒಂದು 6 ತಿಂಗಳಾಯಿತು ಕೆಲಸ ಇರಲಿಲ್ಲ, ಸೊ ಏನಾದ್ರು ಕೆಲಸ ನೋಡಬೇಕು ಅನ್ನೋ ಥರದಲ್ಲಿ ಮಾತಾಡಿದ್ರಿ ಅನಿಸುತ್ತೆ. ಆಯಿತಾ, ಇವಾಗ ಕೈ ತುಂಬ ಕೆಲಸ, ಆ ಮನೆ ಒಳಗೆ ನಿಮ್ಮ ಎಂಟ್ರಿ ಹೋದ ಕನಸೇನಿ ಹೆಂಗೆ ಶುರು ಆಯಿತು, ಏನಿತ್ತು ಅಂತ? ನಿಜವಾಗ್ಲೂ ಅದೇ ಶೋ ಬೇಕಿತ್ತು, ಬಿಗ್ ಬಾಸು ಕಮಿಟ್ ಆದೆ, ಶೋ ಸ್ಟಾರ್ಟ್ ಆಯಿತು, ಬಂದೆ. ನಾನು ನಿಜವಾಗ್ಲೂ ಇವಾಗ ಅನ್ನಿಸ್ತದೆ ಬಿಗ್ ಬಾಸ್ ಏನಾರು ಆ ಟೈಮಲ್ಲಿ ಒಪ್ಕೊಂಡಿಲ್ಲ ಅಂದಿದ್ರೆ, ಇಲ್ಲ ಅವ್ರು ಕರೆದಿಲ್ಲ ಅಂದಿದ್ರೆ ಈಗ ಇಷ್ಟೊಂದೆಲ್ಲನೂ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಯಾಕೆಂದರೆ ಗೊತ್ತಿಲ್ಲ ಅಣ್ಣ, ಈಗ ಬಿಗ್ ಬಾಸು ಇಷ್ಟೆಲ್ಲ ನನಗೆ ಜನರು ಪ್ರೀತಿ ತಂದುಕೊಟ್ಟೈತೆ, ಇದೆಲ್ಲ ತಂದುಕೊಟ್ಟೈತೆ ಅಂದರೆ ಬರೀ ಈಗ ನಾನು ಒಬ್ಬನೇ ಏನೋ ಮಾಡ್ಬಿಟ್ಟವನಿ ಅಂತಲ್ಲಣ್ಣ. ಅದೇ ನಾನು ಪ್ರತಿ ಸರಿ ಹೇಳ್ತೀನಣ್ಣ, ಆ ಟೈಮು, ಅಲ್ಲಿ ಸಿಗೋ ಜನ, ಆ ಗಳಿಗೆ ಎಲ್ಲ ಮ್ಯಾಟ್ರ್ ಆಯ್ತದ ಅಣ್ಣ. ಇದು ಸುಮ್ಮನೆ ಆಗಲ್ಲ. ಈಗ ಯಾರು ಗೊತ್ತಣ್ಣ, ಈಗ ಓ ಸೀಸನ್ ನಾನು ಬಂದಿದ್ರೆ 2ನೇ ವೀಕಲ್ಲಿ ಆಚೆ ಬಂದ್ಬಿಡ್ತಿದ್ನೇನೋ. ಯಾಕಂದರೆ ಟೈಮು, ನಮ್ಮ ಮುಂದೆ ಇರೋ ಜನ, ಅಕ್ಕಪಕ್ಕ ಇರೋ ಜನ, ಸಿಚುವೇಶನ್ನು, ಪರಿಸ್ಥಿತಿ ಅಲ್ಲಿ ಎದುರಾಯ್ತಿದ್ದು, ಸಿಚುವೇಶನ್ಗಳೇ ಮ್ಯಾಟ್ರ್ ಆಯ್ತಿದ್ದು. ನೆಕ್ಸ್ಟ್ ಸೀಸನ್ ಬಂದಿದ್ರೆ ಸೇಮು ಮೊದಲನೇ ವಾರನೇ ಬಂದ್ಬಿಡ್ತಿದ್ನೇನೋ. ಎಲ್ಲದಕ್ಕೂ ಒಂದು ಟೈಮ್, ಆ ದೇವರು ಒಂದು ಟೈಮಲ್ಲಿ ನಮ್ಮ ಒಂದು ಕೆಲಸ ಅಂತ ಬಂದಾಗ ಬೆನ್ನಿಗೆ ನಿಂತು ಬಿಡ್ತಾನೆ ಅಂತ ಅವಾಗ ಅನ್ನಿಸ್ತು ಅಣ್ಣ ನನಗೆ. ಎಸ್, ಹೇಳ್ತಾ ಇದ್ರಿ ಹೋದ ಸೀಸನಲ್ಲಿ ನಾನು ಬಿಗ್ ಬಾಸ್ಗೆ ಹೋಗಿದ್ರೆ ಬೈ ಚಾನ್ಸ್ 2 ವಾರಕ್ಕೆ ಹೊರಗೆ ಬಂದುಬಿಡ್ತಿದ್ದೇನೋ. ಕೆಲವು ಸಾರಿ ನಮ್ಮನ್ನು ಕಾಳಜಿ ಮಾಡೋರಿಗಿಂತ ಕೆಣ್ಕೋರು ಕೂಡ ಇರಬೇಕಾಗುತ್ತೆ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರಿ. ಈ ಸಾರಿ ಬಿಗ್ ಬಾಸ್ ಒಳಗೆ ಹೋದ ತಕ್ಷಣವೇ ನಿಮ್ಮನ್ನು ಕೆಣಕುವಂಥ ಸನ್ನಿವೇಶಗಳು ಜಾಸ್ತಿ ಆಯಿತು ಅಂತ ಅನ್ಸುತ್ತಾ, ಹೇಗೆ ಅಂತ? ಅಣ್ಣ ಈಗ ನಂದು ಹಂಗೆ ಇತ್ತು ಅಣ್ಣ, ನಾನು ಹಂಗೆ ಇದ್ದೆ. ನಮ್ಮ ಮನೇಲಿ ಫಸ್ಟು ಬಿಗ್ ಬಾಸು ಬೇಡ ಅಂದದ್ದು ರೀಸನ್ ಏನಂದರೆ, ಬಿಗ್ ಬಾಸ್ಗೆ ಹೋಗ್ಬೇಡ ಅಂದದ್ದು ಇದೇ ವಿಷಯಕ್ಕೆ. ನೀನು ಸರಿಯಿಲ್ಲ, ನೀನು ಕಾಲು ಎಳಿತಿ ರೇಗಿಸ್ತೀವಿ, ಮನೇಲಿ ನಮ್ಮನ್ನೇ ಬಿಡೋಲ್ಲ ನೀನು. ಇನ್ನು ಅಲ್ಲೋದ್ರೆ, ಯಾಕೆಂದರೆ ನಾವೇನೋ ತಡ್ಕೊತೀವಿ ನಿನ್ನ, ಅಲ್ಲೋದ್ರೆ ಅವ್ರು ತಡ್ಕೋದಿಲ್ಲ. ಏನೋ ಕೋಪಿಗೆ ಎತ್ತು ಹೊರಗಿಡ್ದ್ಬಿಟ್ಟು, ಇಲ್ಲ ಏನಾರು ಆಗ್ಬಿಟ್ರೆ, ಇಲ್ಲ ನೀನೇನಾರ ಮಾಡಿಬಿಟ್ರೆ ತಪ್ಪಾಗ್ಬಿಡ್ತದೆ, ಹೆಸ್ರಾಳು ಮಾಡ್ಕೊಬಿಡ್ತೀವಿ, ಬೇಡ ಅಂತಲೇ ಇದ್ದಿದ್ದು ಅಣ್ಣ. ಅದೇ ಕಾರಣಕ್ಕೆ ಈಗ ನಾನು ಹೆಂಗಿರ್ತೀನಿ ನೀವು ಹಂಗೆ ಇರ್ತೀರಲ್ವ ಅದು. ಆಮೇಲೆ ನಾನು ತಮಾಷೆಗೆ ಅಂತಲೇ ಮಾಡುವೆ ಅದು, ಬಟ್ ಅದು ಸೀರಿಯಸ್ ಆಗ್ಬಿಡ್ದು, ಅಲ್ಲೆಲ್ಲೋ ಎಡವು ಮಿಸ್ ಆಯ್ತಿತ್ತು. ಎಸ್, ಈಗ ಒಂದು ಪ್ರಶ್ನೆ ಸಹಜವಾಗಿ ಕೇಳ್ತಾನೆ ಇದೆ. ಗಿಲ್ಲಿಯವರು ಬಡವನ, ಶ್ರೀಮಂತನ, ಬಡತನದಿಂದ ಬಂದವರ, ಕಲೆಗೆ ಬಡತನ ಶ್ರೀಮಂತಿಕೆ ಅನ್ನೋಂಥದ್ದು ಇದೆಯಾ ಅಂತ ಇದನ್ನು ಪ್ರಶ್ನೆ ಮಾಡಿದ್ದೀನಿ. ಬಟ್ ಈಗ ಒಂದು ಸುದೀರ್ಘವಾಗಿ ಉತ್ತರ ಕೊಡೋದಾದರೆ, ನಿಮ್ಮ ಕೆಲವು ಸ್ನೇಹಿತರು ಹೊರಗಡೆ ಬಂದ ನಂತರನೂ ಮುನಿಸನ್ನ ಮುಂದುವರಿಸಿದ್ದಾರೆ, ಇನ್ನು ಕೆಲವರು ನಿಮ್ಮ ಪರವಾಗಿ ಮಾತನಾಡಿದ್ದಾರೆ. ರಘುವರ್ ಆಗಿರ್ಬೋದು, ರಕ್ಷಿತ್ ಅವರಾಗಿರ್ಬೋದು, ಕಾಯ್ ಆಗಿರ್ಬೋದು. ಸೊ ಹೀಗೆ. ಆದರೆ ಇತ್ತ ಅಶ್ವಿನಿ ಮೇಡಮ್ ಸಹಜವಾಗಿ ಇನ್ನೂ ನಿಮ್ಮ ಮೇಲೆ ಒಂದು ರೀತಿ ಕೋಪದ ಮಾತುಗಳನ್ನು ಆಡ್ತಾ ಇದ್ದಾರೆ. ಹೇಗೆ ತಗೊಳ್ತಾ ಇದ್ರಿ ಅಂತ ಗೊತ್ತಿಲ್ಲ. ಈಗ ಹೊರಗಡೆ ಇದ್ದಾಗ, ಈಗ ಲಾಸ್ಟ್ ಮೂಮೆಂಟಲ್ಲಿ ಬರಬೇಕಾದ್ರೆ ಅಶ್ವಿನಿ ಮೇಡಮ್ ಏನಂದರೆ, ನಾನು ರಕ್ಷಿತಾ ಮತ್ತು ಅಶ್ವಿನಿ ಮೇಡಮ್ 3 ಜನ ಇರ್ತೀವಿ. ಅವರೇ ಪಾಪ ಕರೀತಾರೆ, ಕರೆದ್ಬಿಟ್ಟು ಗಂಧದ ಕಡ್ಡಿ ಎಸ್ಕೋ, ದೇವ್ರಿಗೆ ಪೂಜೆ ಮಾಡು ಅಂತ ಹೇಳ್ತಾರೆ. ನನಗೆ ರಕ್ಷಿತನಿಗೆ ಇಬ್ಬರಿಗೂ 3 ಜನನೂ ಪೂಜೆ ಮಾಡ್ತೀವಿ. ಯಾರು ಗೆದ್ದರೂ ನನಗೆ ಸಂತೋಷ, ಯಾರು ಗೆದ್ದರೂ ನನಗೆ ಖುಷಿ ಅಂದ್ಬಿಟ್ಟು ರಕ್ಷಿತನಿಗೆ ನನಗಿಬ್ಬರಿಗೂ ಕೈ ಕೊಡ್ತಾರೆ, ತಪ್ಕೋತಾರೆ. ನಾವು ಯಾರು ಗೆದ್ದರೂ ಖುಷಿ ಅಂತ ಎಲ್ಲ ಮಾತಾಡ್ಕೊಂಡೆ ಆಚೆ ಬರ್ತೀವಿ. ಗೊತ್ತಿಲ್ಲ ಅಣ್ಣ, ಅಪ್ಪ ಅದು ಯಾವ ಇದರಲ್ಲಿ ಹೇಳಿದ್ರು, ಏನು ಕೇಳಿದ್ರು ಗೊತ್ತಿಲ್ಲ. ಅವ್ರಿಗೆ ಅನ್ಸಿರ್ಬೋದೇನೋ ನಾನು ಬಡವಲ್ಲ ಅಂತ. ಯಾಕೆಂದರೆ ನಾನು ಒಂದು ಸಲ ತಮಾಷೆಗೆ ಹೇಳಿದ್ನಲ್ಲ, ನಾನು ಬಡವ ಅಂತ ಯಾರು ಹೇಳಿದವ್ರು, ನಾನು ಶ್ರೀಮಂತನೇ ಅಂತ. ಮೋಸ್ಟ್ಲಿ ಅದೆಲ್ಲ ಅವ್ರಿಗೆ ಅನ್ಸಿರ್ಬೋದು, ಇವನು ಬಡವ ಅಲ್ಲ ಇವನು ಅಂತ ಅನ್ಸಿರ್ಬೋದು, ಗೊತ್ತಿಲ್ಲ ಅಣ್ಣ ಏನು ಇದು ಮಾಡೋದು. ಒಂದು ಮಾತು ಹೇಳ್ತಾರೆ ಅಂದರೆ, ಎಲ್ಲರಿಗಿಂತೂ ನಮಗೆ ಓಟ್ ಜಾಸ್ತಿ ಬಿದ್ದಿರೋವಂಥದ್ದು. ಸೊ ಹಾಗಾಗಿ ನಾನೇ ಗೆದ್ದಿರೋ ರೀತಿ ಆಗ್ತಿತ್ತು, ಗೆಲ್ಲಬೇಕಿತ್ತು ಅನ್ನುವಂತಹ ಮಾತುಗಳನ್ನು ಹೇಳಿದಾಗ ನಿಮಗೆ ಈ ಗೆಲುವಿನ ಲೆಕ್ಕಾಚಾರ ಕೊನೆ ಹಂತಕ್ಕೆ ಹೇಗೆ ಮನಸ್ಸಿಗೆ ನಿರ್ಧಾರ ಆಯಿತು ಅಂತ? ಅಂದರೆ ನನಗೆ ಒಂದು ಸಣ್ಣ ಕ್ಲೂ ಅಣ್ಣ, ಒಂದು ಅಂದರೆ ಸುದೀಪಣ್ಣ ತಮಾಷೆಗೆ ಹೇಳಿದ್ರು, ಬಟ್ ನನಗೆ ಅಲ್ಲಿ ಒಂದು ಚೂರು ಇದಾಯಿತು. ಈ ಸುದೀಪಣ್ಣ ಏನೋ ಹೇಳಿದ್ರಲ್ಲ ಅಂತ ಅನ್ನಿಸ್ತು. ಏನಂದರೆ, ನಾನು 3 ಜನ ಹುಡುಗಿರೇ ಕೂತಿರ್ತಾರೆ, ನಾನು ಒಬ್ಬ ಹುಡುಗ ಕೂತಿರ್ತೀನಿ. ಫಸ್ಟು ಶ್ರುತಿ ಮೇಡಮ್ ಕರೀತಾರೆ ನೋಡ್ರಿ, ಒಬ್ಬರನ್ನ ಯಾರನ್ನಾರು ಮನೆಯಿಂದ ಆಚೆ ಕರ್ಕೊಂಡ್ಬರ್ಬೇಕು ಅಂತ. ನಾನು ಅವಾಗ ಓಹೋ ಶ್ರುತಿ ಮೇಡಮ್ ಅಂದರೆ ಅವರು ಒಬ್ಬರೇ ವಿನ್ ಆಗಿರೋರು, ಅಂದರೆ ಹೆಣ್ಮಕ್ಳಲ್ಲಿ ಒಬ್ಬರೇ ವಿನ್ ಆಗಿರೋರು. ಮೋಸ್ಟ್ಲಿ ಈ ಸೀಸನಲ್ಲೂ ಇನ್ನೊಬ್ರು 7ನವರು ಜಾಯ್ನ್ ಆಗ್ಬೋದು, ಅದಕ್ಕೋಸ್ಕರ ಶ್ರುತಿ ಮೇಡಮ್ ಕರ್ಸಿರ್ಬೋದು, ಈ ಸಾಮಾನ್ಯವಾಗಿ ಕರ್ಸಲ್ವಲ್ಲ ಅಂತ ಅಲ್ಲೊಂದು ಡೌಟ್ ಸ್ಟಾರ್ಟ್ ಆಯಿತು. ಅವ್ರು ಬಂದು ರಘುವಣ್ಣು ಎತ್ಕೊಬಿಟ್ರು. ಅವಾಗ ಇನ್ನೊಂಚೂರು ಭಯ ಸ್ಟಾರ್ಟ್ ಆಯಿತು, ಅಯ್ಯೋ 3 ಜನನೂ ಹುಡುಗಿರವರಲ್ಲಪ್ಪ, ಇನ್ನೊಬ್ರು ಬಂದು ನನ್ನ ಎತ್ಕೊಬಿಟ್ರು ಏನು ಮಾಡೋದು ಅಂತ. ಸುದೀಪಣ್ಣ ಕೇಳಿದ್ರು, ಗಿಲ್ಲಿ ಹೆಂಗೆ ಅನಿಸ್ತಾ ಇದೆ ಗಿಲ್ಲಿ ಅಂತ.
ಅಣ್ಣ ನನಗೆ ಯಾಕೋ ಇವರು 3 ಜನ ನೋಡ್ತಾ ಇದ್ರೆ ನಾನು ಮಿಸ್ಸಾಗಿ ಒಂದು ಹುಡುಗ ಲೇಡೀಸ್ ಬಸ್ ಕತ್ಬಿಟ್ಟಿರ್ತಾರಲ್ಲ ಆ ಥರ ಫೀಲ್ ಆಯ್ತದೆ ಅಣ್ಣ. ಮಿಸ್ಸಾಗಿಲ್ಲ ಲೇಡೀಸ್ ಬಸ್ ಕತ್ಬಿಟ್ಟವನು ಅನ್ನಿಸ್ತದೆ ಅಣ್ಣ. ಸೀಟ್ ತುಂಬ ಬರೀ ಹುಡುಗಿರೇ ಕೂತವ್ರೆ ಆ ಥರ ಭಯ ಆಯ್ತದೆ ಅಣ್ಣ. ಗಿಲ್ಲಿ ಇದನ್ನ ಉಲ್ಟಾ ಮಾಡಿ ಗಿಲ್ಲಿ, ಆ ಹುಡುಗಿರೇ ಮಿಸ್ಸಾಗಿ ಜೆಂಟ್ಸ್ ಬಸ್ ಕತ್ತಿರ್ಬೋದಲ್ಲ ಅಂತ ನನಗೆ ಅಲ್ಲೊಂದು ಚೂರು ಟಚ್ ಆಯ್ತು. ಏನು ಹೇಳಿದ್ರಲ್ಲ ಸುದೀಪಣ್ಣ, ಅಲ್ಲೊಂಚೂರು ಧೈರ್ಯ ಬಂತು. ಓಹೋ ಏನೋ ಆಯ್ತು ಹೆಂಗಾರೆ ಮೋಸ್ಟ್ಲಿ ಕಾದು ನೋಡಬೇಕು ಅಂತ ಒಂಚೂರು ಧೈರ್ಯ ಬಂತು ಅಣ್ಣ. ಆಮೇಲೆ ಕಾವ್ಯ ಹೋದಾದ್ಮೇಲೆ ನಾವು 3 ಜನ ಉಳ್ಕೊಂಡು ಅಲ್ಲೂ ಒಂಚೂರು ಎಲ್ಲೋ ಡಗ ನಾನು ಹೋಗ್ಬಿಟ್ರೆ ಇಬ್ಬರು ಹುಡುಗಿರೇ ಇದ್ಬಿಟ್ರೆ. ಅಂದರೆ ಸುದೀಪಣ್ಣನೂ ಆ ಎಪಿಸೋಡಲ್ಲಿ ಹೇಳಿದ್ರಲ್ಲ, ಹೆಣ್ಣು ಮಕ್ಕಳು ಯಾರು ವಿನ್ ಆಗಲಿ ಈ ಸೀಸನ್ ಏನಾರು ಆದರೆ ಇತಿಹಾಸ ಅದು, ಅಂದರೆ 2ನೇ ಹೆಣ್ಮಗಳು ವಿನ್ನರ್ ಆಯ್ತಾರೆ ಅಂತೆಲ್ಲ. ಆಮೇಲೆ ಸುದೀಪಣ್ಣ ಕೈ ಎತ್ತೋಕ್ಕಿಂತ ಮುಂಚೆ ಒಂದು ಇದು ಮಾಡ್ತಾರೆ, ಅದು ಟೆಲಿಕಾಸ್ಟ್ ಆಗೈತಿಲ್ಲ ಗೊತ್ತಿಲ್ಲ. ಯಾರು ಸೌಂಡು ರಕ್ಷಿತಾ ನಾನು ಆ ಕಡೆ ಈ ಕಡೆ ನಿಂತಿರ್ತೀವಿ, ಯಾರು ಸೌಂಡು ಜಾಸ್ತಿ ಮಾಡ್ತಾರೆ, ಯಾರ ಹೆಸರು ಈಗ ನಾನು ರಕ್ಷಿತನ ಹೇಳ್ತೀನಿ, ಯಾರ ಹೆಸರು ಅವರು ವಿನ್ ಅಂತಂದರೆ ಆಲ್ರೆಡಿ ವಿನ್ ಡಿಸೈಡ್ ಆಗ್ಬಿಟ್ಟೈತೆ, ಅವರು ವಿನ್ ಅಂತ ಸುಮ್ಮನೆ ನೋಡೋಣ ಟೆಸ್ಟ್ ಮಾಡೋಣ ಅಂತಾರೆ. ರಕ್ಷಿತಾ ಅಂತಾರೆ, ಅವ್ರಿಗೆ ಒಂದು ಸೌಂಡ್ ಬರ್ತದೆ, ಗಿಲ್ಲಿ ಅಂತ ಹೇಳಿಕೆ ಜೋ ನಿಲ್ಲಿಸೋದೇ ಇಲ್ಲ ಓ ಅಂತ ಸೌಂಡ್ ಮಾಡ್ತಾ ಇರ್ತಾರೆ. ಅವಾಗ ಒಂಚೂರು ಧೈರ್ಯ ಬರ್ತದೆ, ಓ ಮೋಸ್ಟ್ಲಿ ನಾನೇ ಇರ್ಬೋದು ಕಣಪ್ಪ, ಜೀವ ಉಳೀತು ಅಂತ. ತಿರ್ಗಿ ಸುದೀಪಣ್ಣ ಇನ್ನೊಂದು ಹೇಳ್ತಾರೆ, ಈ ಸೀಸನ್ನು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ನೆನಪಿರಲಿ ಅಂತ. ಅಯ್ಯೋ ನನಗೆ ತಲೆ ಕೆಟ್ಟ, ನಾನು ನಿಜವಾಗ್ಲೂ ಈ ಎದೆ ಬಡಿ ಸೌಂಡ್ ಕಿವಿ ಕೇಳಿಸ್ತಾ ಇದೆ ನನಗೆ, ಹಂಗೆ ಆಗ್ಬಿಡ್ತು. ಆಮೇಲೆ ತಿರ್ಗಾ ಹಿಂಗೆ ಹಿಡ್ಕೊಂಡಿದ್ರು ಸುಮ್ಮನೆ. ಆಮೇಲೆ ತಿರ್ಗಾ ತಮಸ ಗಿಲ್ಲಿ ಯಾರು ವಿನ್ನೋದ್ರೆ ಹಿಂಗೆ ಕೈ ಹಿಡ್ಕೊಂಡು ಗಿಲ್ಲಿ ಅಂತ ಅಂದರು. ಅದು ನಾನು ಅಯ್ಯೋ ಇಷ್ಟು ಬೇಗ ಮಾಡಿಬಿಟ್ರ ಅಂತ ನಾನು. ಆಮೇಲೆ ಇಲ್ಲ ಸುಮ್ಮನೆ ತಮಾಷೆ ಮಾಡೋದು. ಅಣ್ಣ ನಿಮ್ದು ಅಮ್ಮ ಅಂತೀನಿ ಕಣ, ಆಯ್ತಿಲ್ಲ ಕಣ, ಹಿಂಗೆ ಒಂದು ಸಲ ಎತ್ತಿದ್ರು ಕಣ ಗಿಲ್ಲಿ ವಿನ್ನು ಅಂತ. ಯಪ್ಪ ನನ್ನ ಲೈಫಲ್ಲೂ ಮರಿಲ್ಲ ಆ ಮೂಮೆಂಟ್, ಮಾತ್ರ ಸಖತ್ ಖುಷಿ ಆಗ್ಬಿಡ್ತಾನೆ. ಎಸ್ ಸರ್, ಬಿಗ್ ಬಾಸ್ ಮನೆಯಲ್ಲಿ ತುಂಬ ಒಂದು ಸ್ಪೆಷಲ್ ಜರ್ನಿ, ಪ್ರತಿಯೊಬ್ಬರಿಗೂ ಸುಲಭಕ್ಕೆ ಸಿಗಲ್ಲ. ಸೊ ನಿಮಗೆ ಅಲ್ಲಿ ತುಂಬ ಮರೆಯಲಾರ್ದಂಥ ಒಂದು ಘಟನೆ ಈ ಕ್ಷಣಕ್ಕೆ ನೆನೆಸ್ಕೊಳ್ಳೋಂಥದ್ದಾದರೆ ತುಂಬ ಬೇಜಾರಾಗಿರೋಂಥದ್ದು, ಅಂದರೆ ಇದನ್ನು ನೋವಾಗಿರೋದನ್ನು ಮರೆಯೋಕ್ಕೆ ಆಗಲ್ಲ ಅನ್ನೋಂಥದ್ದೊಂದು, ಖುಷಿಯಾಗಿರೋದೊಂದು ಹೇಳೋಕೆ ಹೊರಟ್ರೆ. ನೋವಾಗಿರೋದು ತುಂಬ ಕಮ್ಮಿ ಅಣ್ಣ, ಆ ಥರ ನೋವಾಗಿರೋದು ಯಾವುದೂ ಇಲ್ಲ. ಖುಷಿಯಾಗಿರೋದು ತುಂಬ ವಿಚಾರಗಳೈತೆ ಅಣ್ಣ. ಮೊದಲನೇ ಕಿಚ್ಚನ ಚಪ್ಪಳ ಬಂದಿದ್ದು ಸಖತ್ ಖುಷಿ ತಂದು ಕೊಡ್ತು. ಆಮೇಲೆ ಇದು ಓಟ್ ಕೇಳಬೇಕು ನೀವು ಅಂತ ಲಾಸ್ಟ್ 15 ವೀಕಲ್ಲೇನೋ ಆಯ್ತದಲ್ಲಣ್ಣ, ಆವಾಗ ಒಂದು ಸೌಂಡ್ ಇದ್ಯಾಕೆ ನಾನು ಲಾಸ್ಟ್ ಕರೀತಾವ್ರಲ್ಲ, ಇದ್ಯಾಕೆ ನನ್ನಂತ ನಾನು ಕಾಯ್ತವನಿ. ಅಂದರೆ 7 ದಿನ ಮಾಡಿದ್ದು ಅದನ್ನ. ಮೊದಲನೇ ದಿನ 3 ಜನ ಆಯಿತು, ನಾನು ಕರೀಲಿಲ್ಲ, ಆ ಲಿಸ್ಟಲ್ಲಿಲ್ಲ. ಸೆಕೆಂಡ್ ದಿನ ಅಶ್ವಿನಿ ಮೇಡಮ್ ಹೋದರು, ಆಮೇಲೆ ಇನ್ನೊಬ್ಬರು ರಘುವಣ್ಣನ ಯಾರೋ ಹೋದರು. ಆವಾಗಲೂ ಇಲ್ಲ, ನಾನು ಲಾಸ್ಟು. ಹಿಂಗೆ ಬ್ಲೈಂಡ್ಸ್ ಅಪ್ ಆಗ್ಬೇಕಾದ್ರೆ ಒಂದು ಸೌಂಡು ಬಂತು ಅಣ್ಣ, ನಿಜವಾಗ್ಲೂ ಅದು ಫಸ್ಟು ನಾನು ಅಷ್ಟು ಜನ ನೋಡ್ತಾ ಇರೋದು. 3.5-4 ತಿಂಗಳಲ್ಲಿ ಫಸ್ಟ್ ಅಷ್ಟು ಜನ ನೋಡ್ತಾವನಿ. ಹಂಗೆ ನಿಂತುಬಿಟ್ಟೆ ಸತ್ಯವಾಗ್ಲೂ ಯಪ್ಪ. ಆಮೇಲೆ ಟ್ಯಾಟು ಹಾಕ್ಸ್ಕೊಬಂದಿದ್ದವರು, ಅಯ್ಯಪ್ಪ ನಿಮ್ಮ ಫೋನಲ್ಲಿ ಮಾತಾಡಿದೆ ಬೆಳಿಗ್ಗೆ, ಅಣ್ಣ ಬಂದು ಸಿಗ್ತೀನಿ ಅಣ್ಣ ಒಂಚೂರು ಬಿಜಿ ಅವನಿ ಅಂದ್ಬಿಟ್ಟು, ಬನ್ನಿ ಅಣ್ಣ ಅಂತ ಪಾಪ ಅವರು. ಅದಂತೂ ಮರೆಯೋಕ್ಕೆ ಆಗೋಲ್ಲ ಅಣ್ಣ, ಅದೊಂದು 2-3 ಘಟನೆಗಳು. ಆಮೇಲೆ ಪ್ರೋಮೋ ಹಾಕಿದ್ರು, ಈಗ ನಿಮ್ಮದು ಹೆಂಗೈತೆ ಹೊರಗಡೆ ಎಲೆಕ್ಷನ್ ಥರ ನಡೀತೈತೆ ನಿಮ್ದೆಲ್ಲ ನೋಡಿ ಅಂತ ತೋರಿಸ್ತಾರೆ. ಆವಾಗ ಸೈನಿಕರು ಒಂದು ವೀಡಿಯೋ ಮಾಡಿ ಹಾಕಿರ್ತಾರೆ ನಮ್ಮ ಯೋಧರು. ಅದು ಎಷ್ಟು ಹೆಮ್ಮೆ ಆಗ್ಬಿಡ್ತು ಅಂದರೆ ಅಣ್ಣ ಅವಾಗ, ಅಪ್ಪ ಈ ಥರ ಅಂತ. ಆಮೇಲೆ ಬೇರೆ ದೇಶದವರು, ಚಿಕ್ಕ ಮಕ್ಕಳು, ರೈತರು, ದನ ಕಿಚ್ಚೊಡಿಯವ್ರ ಮೇಲೆ ದನಿನ ಮೇಲೆಲ್ಲ ಬರ್ಕೊಂಡು ಫೋಟೋ ಅಂಟಿಸ್ಕೊಂಡು, ಅಪ್ಪ ನಂಗೆ ಸಖತ್ ಖುಷಿ ಆಗ್ಬಿಡ್ತಾನೆ. ಹೇಳ್ತಾ ಇದ್ರಿ, ನಾನೊಂದು ಆರಂಭದಿಂದ ಬರವಣಿಗೆ ಒಂದು ಹವ್ಯಾಸ ಇತ್ತು, ಅದು ಕೂಡ ನನ್ನ ಇಲ್ಲಿ ತಂತು ಅಂತ. ನಿಮ್ಮ ಬರವಣಿಗೆ ಈಗೀಗ ಪ್ರೇಮ ಕಾವ್ಯಗಳನ್ನು ಬರೆಯೋ ಹಂತಕ್ಕೂ ಕೂಡ ಬಂದು ನಿಂತಿದೆ. ಸೊ ಈ ಪ್ರೀತಿ ಪ್ರೇಮ ಪ್ರಣಯದ ವಿಚಾರ ಗಿಲ್ಲಿ ಅವ್ರ ಲೈಫಲ್ಲಿ ಯಾವಾಗಿನ ಶುರುವಾಗಿತ್ತು? ಲವ್ ಆಗಿದೆಯಾ ಇಲ್ಲಿವರೆಗೂ, ಹೇಗೆ ಅಂತ? ಲವ್ ಏನಿಲ್ಲ ಅಣ್ಣ, ಜರ್ನಿಲಿ ಇದ್ದೇ ಇರುತ್ತೆ ಅಂತ. ಫ್ರೆಂಡ್ಸು ನಾರ್ಮಲಾಗಿ ರೇಗಿಸ್ತೀನಿ ಅಣ್ಣ ಅಷ್ಟೇ. ಲವ್ ಅಂದರೆ ನಾರ್ಮಲ್, ಆ ಥರ ಲವ್ ಆಗಿ ಆ ಥರ ಏನಿಲ್ಲ, ಒಳ್ಳೆ ಫ್ರೆಂಡ್ಗಳವ್ರೆ ಅಣ್ಣ ಅಷ್ಟೇ. ಯಾವಾಗ ಒಂದು ವಿಷಯ ಹೇಳ್ತಾ ಇದ್ರಿ, ಯಾಕಂದರೆ ಒಂದು ಸನ್ನಿವೇಶದಲ್ಲಿ ಹೆಣ್ಮಕ್ಳ ಮುಂದೆಲ್ಲ ನನಗೆ ಅಂದರೆ ಊಟ ಕೇಳೋಕೆ ಹೋದಾಗ ಜುಟ್ಟು ಹೊಡೆದು ಅವಮಾನ ಮಾಡಿದ್ರು ಅಂತ. ಬಟ್ ಹಂತವಾಗಿ ತುಂಬ ಜನ ಹೆಣ್ಮಕ್ಳು ನಿಮ್ಮನ್ನು ಪ್ರೀತಿಸೋಕೆ ಶುರು ಮಾಡಿದ್ರು, ಫ್ಯಾನ್ಸ್ ಆದರು. ಹೆಣ್ಮಕ್ಳು ಜುಟ್ಟು ಹಿಡಿದ್ರು ಅಲ್ಲ, ಅಲ್ಲಿ ಮದುವೆಯಲ್ಲಿ ಊಟಕ್ಕೆ ಹೋದಾಗ ಆಗಟ್ಟೆ ಹೇಳಿದ್ರಲ್ಲ, ಹೆಣ್ಮಕ್ಳು ಮುಂದೆ ಅವಮಾನ ಆಗಿತ್ತು. ಬಟ್ ಈಗ ನಿಮಗೆ ಹೆಣ್ಮಕ್ಳು ತುಂಬ ಸಂಖ್ಯೆಯಲ್ಲಿ ಫ್ಯಾನ್ಸ್ ಆಗಿದ್ದಾರೆ, ತುಂಬ ಪ್ರೀತಿಸಿದ್ದಾರೆ. ನಿಮ್ಮ ಎಲ್ಲ ಶೋಗಳಲ್ಲೂ ಕೂಡ ಒಬ್ಬರು ಹತ್ರ ಆಗ್ತಾನೆ ಹೋದರು. ಸೊ ಈಗ ಎಕ್ಸಾಂಪಲ್ ಗಗನ ಅವರು ತುಂಬ ಕಾಮಿಡಿ ಕಿಲಾಡಿಗಳಲ್ಲಿ ಕಾಮಿಡಿ ಸ್ಕಿಟ್ ಮಾಡುವಾಗ, ಸೊ ಆ ಜರ್ನಿ ನೆನೆಸ್ಕೊಳ್ಳೋಂಥದ್ದಾದರೆ ಈಗ ಕಾವ್ಯ ಅವರು. ನನಗೆ ಅದೇದು ಒಂದು ದೊಡ್ಡ ಆಶ್ಚರ್ಯ ಅಣ್ಣ, ಹೆಣ್ಮಕ್ಳು ಅಷ್ಟೊಂದು ಅಂದರೆ
ಕೂಗ್ತಾರೆ, ಚೆನ್ನಾಗಿ ಮಾಡಿದಿರಿ ಅಂತೆಲ್ಲ ಹೇಳ್ತಾರೆ, ಮಾತಾಡಿಸ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿಲ್ಲ. ಯಾಕೆಂದರೆ ನೋಡಿ, ನೀವು ಭರ್ಜರಿ ಬ್ಯಾಚಲರ್ಸ್ ಮಾಡಿದೆ ಯಶು ಸಖತ್ ಇರಿಟೇಟ್ ಮಾಡ್ಬಿಟ್ಟೆ, ಗಿಲ್ಲಿ ಇರಿಟೇಟ್ ಮಾಡ್ಬಿಡ ಗಿಲ್ಲಿ ಅಂತ ಅವಳು ಪಾಪ ಹೇಳ್ತಾನೆ ಇರಲ್ಲ, ಅವಳು ಗಗನ ಅವ್ರಿಗೂ ಸಖತ್ ಇರಿಟೇಟ್ ಮಾಡ್ಬಿಟ್ಟೆ. ಇಲ್ಲಿ ಕಾವ್ಯನಿಗೆ ಅವ್ರಿಗಿಂತ ಜಾಸ್ತಿ ನಮ್ಮ ಪಾಪ ಇರಿಟೇಟ್ ಮಾಡ್ಬಿಟ್ಟೆ. ನನಗೆ ಎಲ್ಲೋ ಮನಸ್ಸಲ್ಲೋ ಅಂತ ಅನ್ನಿಸ್ತಾ ಇತ್ತು, ಇವನು ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಬಿಟ್ರೆ ಎಷ್ಟೊಂದು ಇರಿಟೇಟ್ ಮಾಡ್ತಾನಂತ. ಹೊರಗಡೆ ನಾನು ಎಷ್ಟು ಬೈಕಂದಿರ್ಬೋದು, ಇಲ್ಲ ಎಷ್ಟು ಇದಾಗಿರ್ಬೋದು, ಅಂದರೆ ಅದು ನನಗೆ ಗೊತ್ತಿಲ್ಲ, ಅದು ಬಂದ್ಬಿಡೋದು ಸುಮ್ಮನೆ ರೇಗ್ಸೋದು, ಇರಿಟೇಟ್ ಮಾಡೋದು, ಹಂಗೆ ಅದು ಹೊರಗಡೆ ಬಂದಾಗ ಅದೆಲ್ಲ ಉಲ್ಟಾ. ಅದು ಹೆಂಗೆ, ಅದು ಏನು ಪವಾಡ ಅಂತಲೇ ಗೊತ್ತಿಲ್ಲ. ನಿಮ್ಮ ಮತ್ತು ಗಗನ ಅವರ ಸ್ನೇಹ ಮತ್ತು ಆತ್ಮೀಯತೆ ಬಗ್ಗೆ ಏನು ಹೇಳ್ತೀರಿ ಅಂತ? ತುಂಬ ಒಳ್ಳೆ ಸ್ನೇಹಿತರಣ್ಣ ನಿಜವಾಗ್ಲೂ. ಶೋ ಮಾಡಬೇಕಾದ್ರೂ ಪಾಪ ಚೆನ್ನಾಗಿ ಒಳ್ಳೆ ಸ್ನೇಹಿತರಾಗಿದ್ದರು. ಆಮೇಲೆ ಶೋಯಿಂದ ಬಂದಮೇಲೂ ಒಂದಷ್ಟು ಇವೆಂಟ್ಗಳು ಜೊತೆಲೇ ಮಾಡೋದು, ಇವೆಂಟ್ಗಳಿಗೆ ಹೋಯ್ತಿದ್ದು, ಒಳ್ಳೆ ಸ್ನೇಹಿತರು ಅಣ್ಣ ಈಗಲೂ. ಎಸ್, ಅದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವ್ರ ಜೊತೆಗೆ ಒಂದು ಜರ್ನಿ ಶುರು ಆಗುತ್ತೆ. ಅದು ಬಿಗ್ ಬಾಸ್ ಕೊನೆಯ ಹಂತದವರೆಗೂ ಬರುತ್ತೆ. ಸೊ ಕಾವ್ಯ ಅಂದರೆ ಗಿಲ್ಲಿ ಅವ್ರಿಗೆ ಯಾವ ರೀತಿಯ ಸ್ನೇಹಿತರು, ಆತ್ಮೀಯರು ಅನ್ನುವಂಥದ್ದು? ಅಂದರೆ ನಾನು ಲಾಸ್ಟೆಲ್ಲ ಒಂದು ಕೇಳಿದೆ ಅಣ್ಣ, ನಾನು ನಿನಗೆ ಫಸ್ಟು ಸಾರಿ ಕೇಳ್ತೇನೆ, ಯಾಕೆಂದರೆ ಇಷ್ಟು ಸಹಿಸ್ಕೊಂಡಲ್ಲ ನೀನು, ಕೂಗಾಡ್ದೇನೆ ಕಿರ್ಚಾಡ್ದೇನೆ ಅದೇ ಜಾಗದಲ್ಲಿ ಬೇರೆ ಹುಡುಗಿ ಇದ್ಬಿಟ್ಟಿದ್ರೆ ಕಥೆನೇ ಬೇರೆ ಆಗ್ಬಿಡೋದು. ಎಷ್ಟು ದಿನಕ್ಕೆ ಒಂದು 5 ಸಲ ಜಗಳ ಆಡ್ಬಿಡುವ. ಅವಳು ಹೇಳ್ತಿದ್ಲು, ಇರಿಟೇಟ್ ಮಾಡ್ಬಿಡಕ್ಕಿಲ್ಲಿ, ಇರಿಟೇಟ್ ಮಾಡ್ಬೇಡ ಅಂತ. ಪಾಪ ಯಾವತ್ತೂ ಎಲ್ಲರ ಮುಂದೆನೂ ಅವಮಾನ ಮಾಡೋದು, ಬೈದು ಅಂದರೆ ಜಗಳ ಮಾಡೋದು ಆ ಥರ ಮಾಡಿಲ್ಲ ಅಣ್ಣ. ಅದನ್ನ ಅವಳು ಎಸ್ಕೇಪ್ ಅಂದರೆ ಮುಂಚೆ ಒಂದು ಶೋ ಮಾಡಿದ್ವಲ್ಲ, ಗೊತ್ತಿತ್ತು ಮೋಸ್ಟ್ಲಿ. ಈಗ ಕಾವ್ಯನೂ ಹೇಳೋರಲ್ಲ, ಗಿಲ್ಲಿ ಏನಾರ ನಾನು ಮುಂಚೆ ಏನಾರ ಒಂದು ಶೋ ಮಾಡಿ ಪರಿಚಯ ಇಲ್ಲ, ಅವ್ನಿಗೆ ಗೊತ್ತಿರಲಿಲ್ಲ ಅಂದಿದ್ರೆ ನಾನು ಮೋಸ್ಟ್ಲಿ ಆ ಥರ ಕೂಗಾಡಿ ಕಿರ್ಚಾಡಿ ಅವನು ಏನೋ ನಾಟಕ ಮಾಡ್ತಾನೆ ಅನ್ನಿಸ್ತೈತೇನೋ. ಅವ್ನು ಮುಂಚೆಯಿಂದನೂ ಗೊತ್ತಿರೋದ್ರಿಂದ ಅವ್ನು ಹಿಂಗೆ ಇರೋದು, ಅದಕ್ಕೇ ನಾನು ಅಷ್ಟು ಅವ್ನು ಇದು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ. ಈಗ ಫ್ಯಾಮಿಲಿ ಎಲ್ಲ ಬಂದಾಗ ನೀವು ಕೇಳ್ತಾ ಇದ್ರಿ, ಅಂದರೆ ನಿಮಗೆ ಯಾರು ಇಷ್ಟ ಅಂತ, ಯಾರು ಹೇಳ್ತಾರೆ, ಯಾರು ಹೆಸರು ಹೇಳ್ತಾರೆ ಅಂತ ಕುತೂಹಲದಲ್ಲಿ ಕೇಳ್ತಿದ್ರಿ. ಜಾಸ್ತಿ ಎಲ್ಲ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದ್ರು. ಸೊ ಅವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತಾ, ಹೇಗೆ? ಕಾನ್ಫಿಡೆಂಟ್ ಎಲ್ಲ ನನ್ನ ತಲೆ ಕೆಟ್ಟೋಗ್ಬಿಡ್ತು. ನಾನು ಅಲ್ಲಿರೋರು ಎಲ್ಲರ ಜೊತೆನೂ ಜಗಳ ಆಡೋನಿ, ಅಂದರೆ ಎಲ್ರಿಗೂ ಇರಿಟೇಟ್ ಮಾಡ್ಕೊಂಡು ಜಗಳ ಆಡಿದ್ದು, ಕಾಲು ಹೇಳಿದ್ದು ಎಲ್ಲ ಮಾಡ್ಬಿಟ್ಟವನಿ ಅಣ್ಣ. ಎಲ್ಲರೂ ಹೇಳ್ತಿದ್ದಿದ್ದೆ, ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಲಿ, ನಮ್ಮ ಫ್ಯಾಮಿಲಿಯಿಂದ ನಮ್ಮ ಅಪ್ಪ ಬರ್ತಾರೆ ನಿಂಗಾಯ್ತು, ನನ್ನ ಫ್ಯಾಮಿಲಿಯಿಂದ ತಮ್ಮ ಬರ್ತಾರೆ ನಿನಗಾಯ್ತು, ನಮ್ಮ ಫ್ಯಾಮಿಲಿಯಿಂದ ಅಣ್ಣ ಬರ್ತಾರೆ ನಿನಗಾಯ್ತು. ನನಗೆ ಒಂದು ಟೈಮಲ್ಲಿ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ, ಅಯ್ಯಯ್ಯೋ ಬಂದು ಏನು ಮಾಡ್ಬೋದು, ಯಾರು ಈಗ ಎಲ್ಲ ಒಂದೇ ಥರ ಇರಲಿಲ್ಲ, ಯಾರಾದರೂ ಮಿಸ್ಸಾಗಿ ಬೈದ್ಬಿಟ್ರೆ ಇಲ್ಲ ಹೊಡೆದ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಆಮೇಲೆ ಬಂದಾಗ ನೀವು ಸುಮ್ಮನೆ ಅದಕ್ಕೆ ಫಸ್ಟ್ ಕೇಳ್ತಿದ್ದು ನಾನು ಮಾತಾಡ್ಸ್ಬಿಟ್ಟು, ಫಸ್ಟ್ ನಾನೇ ಮಾತಾಡ್ಸುವೆ, ನಿಮಗೆ ಯಾರು ಇಷ್ಟ ಅಂತ ನನ್ನ ಹೆಸರು ಹೇಳಿದ್ರು. ನನಗೇನೋ ಸುಮ್ಮನೆ ತಮಾಷೆಗೇನೋ ಹೇಳ್ತವ್ರೆ ಅಂತ ನಾನು. ಆಮೇಲೆ ಕ್ಯಾಪ್ಟನ್ ಆಗಬೇಕಂದ್ರೂ ನನ್ನ ಫೋಟೋನೇ ಹಾಕ್ಬಿಟ್ರು. ಅಲ್ಲೂ ಏನು, ಆಮೇಲೆ ಒಂದು ರೀಸನ್ ಕೊಟ್ಟರು, ಗಿಲ್ಲಿ ಕ್ಯಾಪ್ಟನ್ ಆಗಿ ಅವ್ನು ಎಲ್ರಿಗೂ ಹಿಂಸೆ ಕೊಟ್ಟವನು, ಮನೇಲಿ ಬೇರೆಯವ್ರು ಕ್ಯಾಪ್ಟನ್ ಆಗಿದ್ದಾಗ ಕೆಲಸ ಮಾಡಿದ್ರೆ ಅವ್ನು ಕ್ಯಾಪ್ಟನ್ ಆಗಿ ಮನೆಯವರೆಲ್ಲ ಹಿಂಸೆ ಕೊಡಬೇಕು ಅಂತ. ಮೋಸ್ಟ್ಲಿ ಅದಕ್ಕಿರ್ಬೋದಾ ಅಂತ ಅನ್ನಿಸ್ತು. ಆಮೇಲೆ ಹೋಯ್ತಾ ಒಬ್ಬರು ಇಬ್ಬರಾದ್ರೂ ಸರಿ, ಎಲ್ಲ ಒಂದು 6-7 ಜನ ಹಂಗೆ ಮಾಡಿದಾಗ ನನಗೆ ಇಷ್ಟು ಜನ. ಆಮೇಲೆ ನಮ್ಮ ಧನುವಣ್ಣವ್ರ ಅಮ್ಮ ಒಂದು ಮಾತು ಹೇಳಿದ್ರು, ನಮ್ಮ ಮಗ ಏನಾರ ಇಲ್ಲ ಅಂದಿದ್ರೆ ಶೋಲಿ ನಾನು 99 ಗಿಲ್ಲಿಗೆ ಆಗ್ತಿದೆ ಅಂತ. ನಮ್ಮ ಸೂರಜಣ್ಣವ್ರ ಅಮ್ಮ ಕನ್ಫೆಷನ್ ರೂಮಿಂದ ಬಂದ ತಕ್ಷಣ ಗಿಲ್ಲಿ ಅಂತ ಮಾತಾಡ್ಸ್ಬಿಟ್ಟು ಫಸ್ಟ್ ಅವ್ರ ಮಗನಿಗಿಂತ ನಾನು ಮಾತಾಡ್ಸ್ಬಿಟ್ಟು ನೀನು ನನಗೆ ಇಷ್ಟ ಅಂದರು. ಆಮೇಲೆ ನಮ್ಗೆ ಕಾವ್ಯವ್ರ ಅಮ್ಮ ಆಗಿರ್ಬೋದು, ಗಿಲ್ಲಿ ಇಷ್ಟ ಅಂತ ಬ್ರಾಸ್ಲೈಟ್ ಕೊಟ್ಟರು. ಆಮೇಲೆ ನಮ್ಮ ಕಳ್ಳಪುಟ್ಟಿ ಇವಳು ಸ್ಪಂದನ, ಅವ್ರ ಫ್ಯಾಮಿಲಿ ಎಲ್ಲರೂ ಅಣ್ಣ, ಪ್ರತಿಯೊಬ್ಬರೂ. ನಮ್ಮ ಹ್ಯಾಶ್ಟ್ಯಾಗ್ ನಮ್ಮ ಅಶ್ವಿನಿ ಮೇಡಮ್ ಅವರಮ್ಮ ಹೆಂಗೆ ಸಖತ್ತಾಗಿ ಮಾತಾಡ್ಸ್ಕೊಂಡು ಒಂಥರ ಫ್ರೆಂಡ್ ಆಗ್ಬಿಟ್ರು ಅವರು. ನನಗೆ ಮಾತಾಡ್ಸ್ಕೊಂಡು ನಾನು ಅತ್ತೆ ಅಂತ ಕರೀದು, ಅವ್ರು ಅಳಿಯ ಅಂತ ಕರೀದು, ಆ ಹೋಗು ಗಂಟನೂ ಅವ್ರು ಒಂಥರ ಅವರು ನನಗೆ ಸಖತ್ ಕನೆಕ್ಟ್ ಆಗ್ಬಿಟ್ರು ಅಶ್ವಿನಿ ಮೇಡಮ್ ಅವರಮ್ಮ. ಅಷ್ಟು ಮನೆ ಫ್ಯಾಮಿಲಿಯಲ್ಲಿ ಬಂದವರೆಲ್ಲ ಹೆಂಗೆ ಪರಿಚಯ ಆಗ್ಬಿಟ್ರು ಅಂದರೆ, ಎಷ್ಟು ಕ್ಲೋಸ್ ಆಗ್ಬಿಟ್ರು ಅಂದರೆ ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ಬಿಡ್ತು. ಅವಾಗೊಂದು ಧೈರ್ಯ ಬಂತು, ಇಲ್ಲ ಹೊರಗಡೆ ಒಂದಷ್ಟು ಜನ ನಾನು ಇಷ್ಟಪಡ್ತವ್ರೆ ಅಂತ. ಬಟ್ ಇಷ್ಟು ಅಂತ ಅನ್ಕೊಂಡಿರಲ್ಲ ಅಣ್ಣ, ಹೊರಗಡೆ ಒಂದು ಪಾಸಿಟಿವ್ ಆಗಿ ಒಂದಷ್ಟು ಜನ ಇಷ್ಟಪಡ್ತವ್ರೆ ನನ್ನ ಅಂತ ಅನ್ನಿಸ್ತು. ಎಸ್, ಈಗ ಮನೆ ಒಳಗಡೆ ಇದ್ದಾಗ ನಿಮ್ಮ ಮತ್ತು ಕಾವ್ಯ ಅವರ ವೀಡಿಯೋಸು ತುಂಬ ವೈರಲ್ ಆಗ್ತಾಯಿತ್ತು, ಜೊತೆಗೆ ವೈರಲ್ ಆಗ್ತು. ಈಗ ರಕ್ಷಿತಾ ಅವರು ಕೂಡ ನಿಮ್ಮನ್ನು ತುಂಬ ಹಚ್ಕೊಂಡ್ರು, ತುಂಬ ಆತ್ಮೀಯರಾದರು. ಅವರು ಎಲ್ಲೋ ಕೂಡ ನಿಮ್ಮನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಅಂತ ಅನ್ಸುತ್ತಾ, ಹೆಂಗೆ ಅಂತ? ಇಷ್ಟ ಅಂದರೆ ಅಣ್ಣ ಅದೇ, ಈಗ ರಕ್ಷಿತ್ ಹೆಂಗೆ ಅಂದರೆ ಅಣ್ಣ, ಈಗ ಒಬ್ರು ಯಾರು ಫ್ರೆಂಡ್ ಆಗ್ಬಿಟ್ರೆ ಅವರು ನನಗೆ ಮಾತ್ರ ಫ್ರೆಂಡು. ಅಂದರೆ ಅವರು ಫ್ರೆಂಡು ಅಂದರೆ ಪಾಪ ಆ ಥರ ಇದು ಮಾಡ್ತಿರಲ್ಲ, ಅವ್ರು ಕೇರ್ ಮಾಡೋದು. ಈಗ ಯಾರು ಅವ್ರ ಜೊತೆ ಹಿಂಸೆ ಕೊಟ್ಟರೆ, ಇಲ್ಲ ಯಾರು ಜಗಳ ಆಡಿದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನೋಡೋದು, ಆ ಥರ ರಕ್ಷಿತಾ. ಆ ವಿಷಯದಲ್ಲಿ, ಊಟ ತಿಂಡಿ ವಿಷಯದಲ್ಲೆಲ್ಲ ಸೂಪರ್ ಅಣ್ಣ, ರಕ್ಷಿತಾ ಅಂತೂ ಸೂಪರು. ಎಸ್, ಅದೇ ರಕ್ಷಿತ್ ಅವ್ರು ಹೇಳ್ತಾ ಇದ್ರು ಗಿಲ್ಲಿ ಅಂದರೆ ಇಷ್ಟ ಅನ್ನೋಂಥದ್ದು. ಮತ್ತು ಹೊರಗಡೆ ವಿನ್ನರ್ ನಂತರ ಇಬ್ಬರು ಹಗ್ ಮಾಡಿದಂಥ ವಿಡಿಯೋ ವೈರಲ್ ಆಗ್ತದೆ. ಅಂದರೆ ಅಲ್ಲಿ ಒಬ್ಬ ಕಾಂಪಿಟೇಟರಾಗಿ ಕಂಡಿರ್ತೀರಿ. ಸೊ ಬಟ್ ಆ ಒಂದು ಮೂಮೆಂಟ್ ಹೇಗಿತ್ತು ಅಂತ?
ಅದು ನಿಜವಾಗ್ಲೂ ಅಣ್ಣ. ಈಗ ಸುಮ್ಮನೆ ಈಗ ಪಕ್ಕದಲ್ಲಿ ಯಾರಿದ್ರೂ ಬೇಜಾರಾಗಿ ಆಯ್ತದಣ್ಣ. ಈಗ ನಾನೇ ಪಕ್ಕದಲ್ಲಿ ಇದ್ದಿದ್ರು ರಕ್ಷಿತನ ಕೈತಾರೆ ನನಗೆ ಬೇಜಾರಾಗೋದು ಅಣ್ಣ. ನನಗೂ ಎಲ್ಲೋ ಒಂದು ಕಡೆ ಬೇಜಾರಾಗೋದು. ಸರಿ ಆಯಿತು ಅಂದ್ಬಿಟ್ಟು ನಾನು ಕಂಗ್ರ್ಯಾಚುಲೇಷನ್ ಅಂತ ಆ ಬೇಜಾರು ಅಂತೂ ಮನಸ್ಸಲ್ಲಿರೋದು. ಬಟ್ಟು ರಕ್ಷಿತಾ ಗೆದ್ದ ತಕ್ಷಣ ಹಿಂಗೆ ಬಂದು ಕೈ ಕೊಟ್ಬಿಟ್ಟು ಹಿಂಗೆ ಹಗ್ ಮಾಡಿದಾಗ ಅವಳು ಎಷ್ಟು ಕಾನ್ಫಿಡೆಂಟಾಗಿ ಅವಳು ಎಷ್ಟು ಖುಷಿ ಪಟ್ಲು ಅಂದ್ರೆ ಅಣ್ಣ, ಆ ಖುಷಿ ಜೆನ್ಯೂನಾಗಿ ಕಾಣಿಸ್ತಾ ಇತ್ತು. ಆ ನಾನು ಗೆದ್ದಿರೋ ಖುಷಿ ಅವಳ ಕಣ್ಣಲ್ಲಿ ಜೆನ್ಯೂನಾಗಿ ಕಾಣಿಸ್ತಿತ್ತು. ನೀನು ಡಿಸರ್ವ್ ಇದ್ದೇ ಗಿಲ್ಲಿ, ಅದಕ್ಕೆ ಗೆದ್ದೆ ಗಿಲ್ಲಿ ಅಂತೆಲ್ಲ. ಅದಕ್ಕೆ ಅವಳು ಇಷ್ಟ ಆಗೋದಣ್ಣ ಎಲ್ರಿಗೂ. ಈಗ ನಿಮ್ಮ ಶೋದ ಮನೆ ಹೊರಗಡೆನೂ ಕೂಡ ನಿಮ್ಮ ಮತ್ತು ಕಾವ್ಯ ಫೋಟೋ ಹಾಕಿದ್ರು. ಸೊ ತುಂಬ ಅಂದರೆ ವಿಶ್ ಮಾಡಿದರು, ಸೆಲೆಬ್ರೇಟ್ ಮಾಡ್ತಾಯಿದ್ರು. ಹೊರಗಡೆ ಬಂದ ನಂತರ ನೀವು ಮಾತಾಡಿದ್ರ? ಸೊ ಏನು ಹೇಳಿದರು? ಆಮೇಲೆ ಅಪ್ಪನ ಕೇಳ್ತಾ ಇದ್ರು ತುಂಬ ಜನ, ಸರ್ ಗಿಲ್ಲಿ ಅವ್ರನ್ನ ಕಾವ್ಯ ಅವ್ರ ಜೊತೆಗೆ ಮದುವೆ ಮಾಡಿಸ್ತೀರಾ ಅಂತ ಎಲ್ಲ ಕೇಳ್ತಾಯಿದ್ರು. ಸೊ ಏನು ಹೇಳ್ತೀರಿ ಅಂತ? ಇಲ್ಲ ನಾನು ಬಂದ ಮೇಲೆ ಮಾತಾಡ್ದು. ಅಂದರೆ ಯಾವುದೋ ಪಾಪ ರೀಲ್ಸ್ ಎಲ್ಲ ಕಳಿಸ್ಬಿಟ್ಟು ಮೆಸೇಜ್ ಎಲ್ಲ ಮಾಡಿ, ಗಿಲ್ಲಿ ಸಖತ್ ಖುಷಿ ಆಯಿತು ನಿಮ್ಮ ಊರಿಗೆ ಹೋಗಿದಾಗ, ಜನ ಎಲ್ಲ ಇಷ್ಟು ನಿನಗೆ ಇಷ್ಟು ಜನ ನಿನ್ನ ಪ್ರೀತಿ ಕೊಟ್ಟವ್ರೆ, ಉಳಿಸ್ಕೋಗಿಲ್ಲಿ, ನಾನು ಇನ್ನೂ ನೀನು ಚೆನ್ನಾಗಿದ್ದಾಗಬೇಕು ಅಂತ ಮೆಸೇಜ್ ಮಾಡಿದರು ಅಣ್ಣ. ಆವಾಗ ಖುಷಿ ಆಯಿತು. ಅಂದರೆ ಪಾಪ ಅವರು ಸೂಪರು ಕಾರಣ. ಕಾವ್ಯ ಅಂದರೆ ಅವರು ಒಂದು ಸತಿ ಈಗ ಫೇಕಲ್ಲ, ರಿಯಲ್ ಆಗಿರ್ತದೆ ಅವ್ರ ಫ್ರೆಂಡ್ಶಿಪ್ಪು, ಅವ್ರ ಮಾತು ರಿಯಲ್ ಆಗಿರ್ತದೆ. ಎಸ್, ನಿಮಗೆ ಮನೆಯಲ್ಲಿ ಯಾರು ಫೇಕ್ ಅಂತ ಅನಿಸಿದ್ರು, ಯಾರು ರಿಯಲ್ ಅಂತ ಅನಿಸಿದ್ರು ಹೊರಗಡೆ ಬಂದು ನೋಡಿದಾಗ? ಈಗ ಜರ್ನಿ ನೆನೆಸ್ಕೊಂಡ್ರೆ ಎಲ್ಲ ಎಪಿಸೋಡ್ಸ್ ನೋಡಿದ್ರಾ? ಸೊ ಮತ್ತು ನೀವು ಮುಂಚೆ ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಒಂದಿಷ್ಟು ಎಪಿಸೋಡ್ನ ನೋಡಿದ್ದೆ ಅಂತ ಹೇಳಿದ್ರಿ. ಆ ನೋಡಿದ್ದು ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಆಗಿತ್ತು? ಹೊರಗಡೆ ಬಂದ ನಂತರ ನಿಮ್ಮ ಎಪಿಸೋಡ್ಸ್ ನೀವು ನೋಡಿದ್ರಾ ಅಂತ? ಹೊರಗಡೆ ಬಂದು ನನ್ನ ಎಪಿಸೋಡ್ಸ್ ನಾನು ಎಲ್ಲಣ್ಣ ನೋಡೇ ಇಲ್ಲ. ಸ್ಟಾರ್ಟ್ ನೋಡಬೇಕು ಬರೀ ಇದು ರೀಲ್ಸು ಇದರಲ್ಲಿ ನೋಡಿದ್ರೆ ಆಗೋಯ್ತು. ಒಳಗಡೆ ಇದ್ದಾಗ ಫೇಕು ಅಂತ ನನಗೆ ಯಾರು ಅಂದರೆ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅನಿಸಿಲ್ಲ ಅಣ್ಣ. ಅಲ್ಲಿದ್ದಂಗೆ ಹೊರಗಡೆನೇ ಇದ್ದರು ಎಲ್ಲ ಅವ್ರವ್ರು ಆಟ ಆಡೋರು. ಅದೇ ಈಗ ಎಲ್ಲರೂ ಜನರಿಗೆ ಯಾವ ಟೈಮಲ್ಲಿ ಯಾವ ಮೂಮೆಂಟಲ್ಲಿ ಇಷ್ಟ ಆಯ್ತಾರೆ, ಯಾವ ಮೂಮೆಂಟಲ್ಲಿ ಇಷ್ಟ ಆಗಲ್ಲ ಅಂತ ಯಾರೂ ಜಡ್ಜೆ ಮಾಡೋಕ್ಕಾಗಲ್ಲ ಅಣ್ಣ. ಅದೇ ಎಸ್, ನಿಮಗೆ ಹೊರಗಡೆ ಬಂದ ನಂತರ ಮನೇಲಿದ್ದಂತಹ ಸ್ನೇಹಿತರು ಯಾರ್ಯಾರೆಲ್ಲ ಮಾತಾಡಿದ್ರು, ವಿಶ್ ಮಾಡಿದ್ರು, ಜೊತೆಗೆ ನಿಮ್ಮ ಗೆಲುವಿಗೆ ತುಂಬ ಒಂದು ಮೆಮೊರಬಲ್ ಅಂದರೆ ಮರೆಯಲಾರದಂಥ ವಿಷಯ ಅಂತಂದರೆ ಯಾರ್ದಾಗಿತ್ತು? ಅಯ್ಯೋ ಅಣ್ಣ, ಅದು ಹೇಳಲೇಬೇಕು ನಿಮಗೆ. ಬಂದು ರ್ಯಾಲಿ ಮುಗಿಸಿದೆ ಇಲ್ಲ ಮುಗಿಸಿದೆ ಅನ್ಸುತ್ತೆ. ಬಂದು ಜಸ್ಟ್ ನೈಟಲ್ಲಿ ಸ್ಟೇ ಮಾಡಿದ್ದು ಎಲ್ಲ ಮಾಡಾದ್ಮೇಲೆ ಅಲ್ಲಿ ರ್ಯಾಲಿ ಮಾಡ್ದು ಹೋಗಿ ಮಲ್ಕೊಂಡು ನಮ್ಮ ಕುಮಾರಣ್ಣವ್ರು ಫೋನ್ ಮಾಡಿದ್ರು. ಕುಮಾರಸ್ವಾಮಿ ಸರು ಫೋನ್ ಮಾಡಿಬಿಟ್ಟು, ಗಿಲ್ಲಿ ಅವರೇ ಚೆನ್ನಾಗಿ ಮಾಡ್ತಿದ್ದೀರಾ, ನಂಗೆ ಸಖತ್ ಖುಷಿ ಆಯಿತು. ನಮ್ಮ ಹಳ್ಳಿ ಸೊಗಡಿನ ಹುಡುಗರು ಹಿಂಗೆ ಬೆಳಿಬೇಕು, ನನಗೆ ಸಖತ್ತು ಖುಷಿ ಆಗ್ಬಿಡ್ತು ಅಣ್ಣ. ಆಮೇಲೆ ಅವರು ಹಾಕೊಂಡಿದ್ರು, ಸೋಷಿಯಲ್ ಮೀಡಿಯಾಗೆ ಹಾಕಿದ್ರು ಅಣ್ಣ ಕುಮಾರಣ್ಣ. ಸೂಪರ್, ನನಗೆ ಅದು ಮರೆಯೋಕ್ಕೆ ಆಗಲ್ಲ ಅಣ್ಣ. ಆಮೇಲೆ ನಮ್ಮ DK ಸಾಹೇಬರು ಫೋನ್ ಮಾಡಿದರು, ಚೆನ್ನಾಗಿ ಮಾಡ್ತಿದ್ದೀರಾ, ಮಾಡಿ ಒಳ್ಳೇದಾಗಲಿ ನಿಮಗೆ ಅಂತೆಲ್ಲ ಶುಭ ಹಾರೈಸಿದ್ರು. ಅದು ಸಖತ್ ಇಷ್ಟ ಆಗ್ಬಿಡ್ತು. ಸುಮಾರು ಜನ ಮಾಡಿದ್ರು ಕಾರಣ. ಆಮೇಲೆ ನಮ್ಮ ಇವರು ರೇಣುಕಾಚಾರ್ಯ ಸರ್ ಅವರು ಮಾಡಿದರು. ಆಮೇಲೆ ಇನ್ನೂ ಸುಮಾರು ಜನ ಮಾಡಿದರು ಅಣ್ಣ. ನಮ್ಮ ನರೇಂದ್ರ ಸ್ವಾಮಿ ಸರು ಅವರು ಪಾಪ ಓಟ್ ಕೇಳಿದರು, ಗಿಲ್ಲಿ ನಮ್ಮ ಮಳವಳ್ಳಿ ಪ್ರತಿಭೆ ಅವ್ರಿಗೆ ಓಟ್ ಹಾಕಿ ಅಂತ ಅವ್ರು ಕೇಳಿದ್ದು ಸಖತ್ತು ಅಣ್ಣ. ನನಗೆ ಆಶ್ಚರ್ಯ ಆಗಿದ್ದು, ರಾಜಕಾರಣಿ ನಾಯಕರುಗಳು ಅಷ್ಟೊಂದು ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಈಗ ಸಿದ್ದರಾಮಯ್ಯ ಸರ್ ಅಲ್ಲೋಗಿದೆ, ನಮ್ಮ ಚನ್ನಪಟ್ಟಣ CP ಯೋಗೇಶ್ವರ್ ಸರ್ ಅವರು ಫೋನ್ ಮಾಡಿ ಮಾತಾಡಿದ್ರು. ಸಖತ್ತು ಇಷ್ಟ ಆಯಿತು, ನಮಗೆ ಖುಷಿ ಆಯಿತು ನೀವು ಆಡಿದ್ದು ಅಂತ ಅವರೆಲ್ಲ ಫೋನ್ ಮಾಡಿ ಮಾತಾಡಿದ್ರು. ನನಗೆ ಇದು ನಿಜನಾ ಸುಳ್ಳ ಕನಸ ನಂಬಿಕೆ ಆಯ್ತಿಲ್ಲ ಕಾರಣ, ಅಷ್ಟೊಂದು ಖುಷಿ ಆಗ್ಬಿಡ್ತು. ಅಂದರೆ ಈಗ ನಮ್ಮ ಇಂಡಸ್ಟ್ರಿಯವರು ಅದು ಸಖತ್ ಖುಷಿ. ಈ ನನ್ನ ಪ್ರಕಾರ ಯಾವ ಸೀಸನಲ್ಲಿ ಎಲ್ಲೂ ಯಾವ ರಿಯಾಲಿಟಿ ಶೋಗೂ ಮಾಡಿಲ್ಲ ಅನಿಸುತ್ತೆ. ಒಬ್ಬ ರಾಜಕಾರಣಿ ನಾಯಕರುಗಳು ಆ ಥರ ವಿಶ್ ಮಾಡೋದು, ಒಂದು ಶುಭ ಹಾರೈಸೋದು ನಾನು ಎಲ್ಲೂ ನೋಡಿರಲಿಲ್ಲ ಅಣ್ಣ. ಸಖತ್ ಖುಷಿ ಆಗ್ಬಿಡ್ತು ಅಣ್ಣ ನನಗೆ. ಈಗ ನಮ್ಮ ಸಿದ್ದರಾಮಯ್ಯ ಸರ್ ಮನೆಗೆ ಹೋಗಿದೆ, ಅವರು ಮುಂಚೆನೇ DKD ಡ್ಯಾನ್ಸ್ ಶೋ ಮಾಡಬೇಕಾದ್ರೇ ನಮ್ಮ ಊರವರೊಬ್ರು ಅವ್ರಿಗೆ ಹೇಳಿದ್ರಂತೆ, ನಿಮ್ಮೂರು ಹುಡುಗ ಚೆನ್ನಾಗಿ ಮಾಡ್ತಾನೆ ಕಣ್ರಿ, ಇವ್ರು ನಮ್ಮ ಮನೆಯವರು ನೋಡ್ತಾ ಇರ್ತಾರೆ, ಕರ್ಕೊಬರ್ಬೇಕು ಅನ್ಸತಿ ಅಂತ. ಆವಾಗ ಆಗಿರಲ್ಲ ಅಣ್ಣ. ಇವಾಗ ಆ ಅವಕಾಶ ಸಿಕ್ತು ಅಣ್ಣ. ಹೋಗಿ ಸಿದ್ದರಾಮಯ್ಯ ಸರ್ ಸಖತ್ತಾಗಿ ಮಾತಾಡಿ ಗುರ್ತಿರ್ಬಿಟ್ಟು ಚೆನ್ನಾಗಿ ಪಾಪ್ಯುಲರ್ ಆಗ್ಬಿಟ್ರಲ್ರಿ ಅಂತೆಲ್ಲ ಮಾತಾಡಿಸ್ತಿದ್ರು. ಸಖತ್ ಖುಷಿ ಆಗ್ಬಿಡ್ತು ಅಣ್ಣ.
ಸಿದ್ದರಾಮಯ್ಯನವ್ರ ಜೊತೆಗೆ ಸಿ ಎಮ್ ಅವ್ರ ಜೊತೆಗೆ 15 ನಿಮಿಷ ಮಾತಾಡಿದ್ರಿ ಅನ್ನುವಂಥದ್ದು. ಜೊತೆಗೆ ಅದೇ ನೀವೇ ಹೇಳಿದ್ರಿ ಅವ್ರ ಮನೆಯವರು ಕೂಡ ಇಷ್ಟಪಡ್ತೀನಿ ಅಂತ ಹೇಳಿದ್ರು ಅಂತ. ಮೇಡಮ್ ಇನ್ನೊಂದು ಹೇಳ್ಬೇಕು, ನಮ್ಮ ದರ್ಶನ್ ಪುಟ್ಟಣ್ಣ ಸರ್ ಅವ್ರು ಹಾಕೊಂಡವ್ರೆ ಸುಮಾರು ಜನ ಅಣ್ಣ. ಇನ್ನು ನಿಮಗೆ ತುಂಬ ಜನ ಸಪೋರ್ಟ್ ಮಾಡಿರೋದು ಗಮನಕ್ಕೆ ಬಂದಿರಲ್ಲ, ಬ್ಯುಸಿ ಶೆಡ್ಯೂಲ್ ಅಂತ ಅನಿಸುತ್ತೆ. ಅದೇ ಸಿ ಎಮ್ ಸರ್ ಏನು ಹೇಳಿದರು ಅಂತ. ಸಿ ಎಮ್ ಸರು ಅಪ್ಪ ಮೇಲೆ ಏನು ಮಾಡ್ತಾರೆ, ವ್ಯವಸಾಯ ಮಾಡ್ತಾರೆ, ಎಷ್ಟು ಜನ ಮಕ್ಕಳು ನೀವು? 3 ಜನ. ಅಂದರೆ ಈ ಸೀಸನ್ ಬಿಗ್ ಬಾಸಲ್ಲಿ ನಿಮ್ಮದು ಪಾಪ್ಯುಲಾರಿಟಿ ಚೆನ್ನಾಗಿ ಆಗ್ಬಿಡ್ತು, ಚೆನ್ನಾಗಿ ಓಟು ಜನರು ಪ್ರೀತಿ ಚೆನ್ನಾಗಿ ಗಳಿಸ್ಬಿಡ್ರಿ ಅಂತೆಲ್ಲ ಮಾತಾಡಿದ್ರು. ಅದೆಲ್ಲ ಸಖತ್ ಖುಷಿ ಆಯ್ತದೆ. ಆಮೇಲೆ ಜೊತೆಲಿರೋರು ಹೇಳ್ತವ್ರೆ, ಸಿದ್ದರಾಮಯ್ಯ ಸರು ನಿನ್ನ ಜೊತೆ ಇಷ್ಟೊತ್ತು ಮಾತಾಡೋ ಅಂದರೆ ನಿನ್ನ ಅಬ್ಸರ್ವ್ ಮಾಡೋರು, ನಿನ್ನ ವಾಚ್ ಮಾಡೋರೆ ಅಂದರೆ ಗ್ರೇಟು ಅಂತ. ಅಂದರೆ ವಾಚ್ ಮಾಡೋರಲ್ಲ ಸೂಪರು. ಎಸ್, ನೀವು ಹೇಳ್ತಾ ಇದ್ರಿ ಸ್ಕೂಲಲ್ಲಿ ಏನಾಗ್ತೀಯ ಅಂತ ಕೇಳಿದಾಗ ವರ್ಷಕ್ಕೊಂದೊಂದು ಹೇಳ್ತಾ ಇದ್ದೆ ಸರ್ ಅಂತ. ಒಂದ್ಸರಿ ಪೊಲೀಸ್ ಆಗಬೇಕು ಅಂತ ಇದ್ದೆ, ಇನ್ನೊಂದು ಸರಿ MLA ಆಗ್ಬೇಕಂತ ಇದ್ದೆ, ಇನ್ನೊಂದು ಸರಿ ರೌಡಿ ಆಗ್ಬೇಕಂತ ಇದ್ದೆ ಅಂತ. ಏನಾಗಬೇಕಂತ ಕನಸುಗಳು ಶುರು ಆಗ್ತಿತ್ತು. ಅವಾಗ ಹೇಳ್ತಾ ಇರುವಂಥ ಉದ್ದೇಶ ಏನಾಗಿತ್ತು ಅಂತ ಅಂದರೆ ಅವಾಗ ಸಿನಿಮಾ ಹುಚ್ಚು ಜಾಸ್ತಿ ಅಣ್ಣ. ಮನೇಲಿ ನಮ್ಮ ಮನೇಲಿ ಟಿ ವಿ ಇರಲ್ಲ, ಬೇರೆ ಮನೇಲಿ ಟಿ ವಿ ನೋಡು ಅಷ್ಟು. ಅಂದರೆ ಅವರು ಯಾರ ಮನೇಲಿ ಟಿ ವಿ ಇರ್ತದೆ, ಟಿ ವಿ ಸೌಂಡ್ ಕೇಳಿಸ್ತಾ ಇರ್ತದೆ, ಅವ್ರ ಮನೆಗೆ ಹೋಗೋದು ಟಿ ವಿ ನೋಡೋದು, ಈ ಥರ ಅಣ್ಣ. ಟಿ ವಿ ಹುಚ್ಚು ಜಾಸ್ತಿ ಅವಾಗ. ಈಗ ಒಂದು ಸಿನಿಮಾ ಯಾವುದೋ ಒಂದು ರೌಡಿಸಮ್ ಸಿನಿಮಾ ನಾನು ಹಿಂಗೆ ಆಗಬೇಕು, ಅವ ಮೇಂಟೈನ್ ಮಾಡಬೇಕು. ಪೊಲೀಸ್ ಸಿನಿಮಾ ನೋಡಿದ್ರೆ ನಾನು ಪೊಲೀಸ್ ಆಗಬೇಕು, ಈ ಥರ ಅವಾಗ ಎಲ್ರಿಗೂ ಇರ್ತದೆ ಅಣ್ಣ. ಅದು ನಾರ್ಮಲಾಗಿ ಅನಿಸೋದು. ಸ್ಟ್ರಾಂಗಾಗಿ ನಾನು ಹಿಂಗೆ ಸಿನಿಮಾ ಈ ಫೀಲ್ಡ್ಗೆ ಬರಬೇಕು ಅಂತ ಅನಿಸಿದ್ದು ಕಾಲೇಜಿಗೆ ಬಂದಾಗಲೇ. ಎಸ್, ಪರ್ಟಿಕ್ಯುಲರ್ ಆಗಿ ಈಗ ಒಂದು ಅಂದರೆ ಈಗಿರುವಂಥ ಸವಾಲು, ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಿರಿ. ಗಿಲ್ಲಿ ಅವರ ಈಗಿನ ಹೊಸ ಹೆಜ್ಜೆ ಏನು, ಗುರಿ ಏನು, ಕನಸುಗಳೇನು? ಯಾಕಂತಂದರೆ ಈಗ ಸಾಕಷ್ಟು ಅವಕಾಶಗಳಿದೆ, ಸಿನಿಮಾ ನಟ ಆಗ್ಬೇಕನ್ನುವಂಥ ಆಲೋಚನೆ ಮಾಡಿದ್ರಿ. ನಟ ಅಂದರೆ ಈ ವಿಷನಲ್ಲಿ ನೀವು ಕಂಡಂಥ ಕನಸು ಯಾವ ಹಂತಕ್ಕೆ ಅಂತ? ಅಣ್ಣ ನಟ ಆಗಬೇಕು ಅಂತ ಐತೆ ಅಣ್ಣ ನಿಜವಾಗ್ಲೂ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೇ ಒಂದು ಅಷ್ಟು ಕನ್ಫ್ಯೂಷನು ಅಣ್ಣ. ಈಗ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ನಿದ್ದೆ ಸರಿಯಾಗಿ ಮಾಡೋಕ್ಕೈತಿಲ್ಲ. ಏನು ನೆಕ್ಸ್ಟ್ ಏನು ಮಾಡೋದು, ಮುಂದಿನ ಹೆಜ್ಜೆ ಏನು ಇಡೋದು, ಏನು ಪ್ರಾಪರಾಗಿ ಯೋಚನೆ ಮಾಡೋಕ್ಕೈತಿಲ್ಲ ಅಣ್ಣ. ಈಗ ಹೆಂಗೆ ಆಗ್ಬಿಡ್ತದೆ ಅಂದರೆ ನನ್ನ ಪರಿಸ್ಥಿತಿ ಅಣ್ಣ. ಈಗ ನಾನು ಊಟ ಇಷ್ಟು ತಿಂತಿರ್ತೀನಿ, ಈ ಮೃಷ್ಟಾನ್ನ ಭೋಜನ ಕೊಟ್ಬಿಡ್ತಾರೆ ಇಷ್ಟು. ಈಗ ಅದು ಮುಂದೆ ಇರ್ತದೆ, ಅದನ್ನ ಹೆಂಗೆ ತಿನ್ಬೇಕು, ಹೆಂಗೆ ಅರಗಿಸ್ಕೋಬೇಕು ಅಂತ. ಈಗ ಪ್ರೀತಿ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ, ಇಷ್ಟು ಪ್ರೀತಿ ಸಿಕ್ಬಿಟ್ಟೈತೆ, ಅದು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ನನಗೆ ಅಷ್ಟು ಅನುಭವ ಇಲ್ಲ. ನಾನು ಅಷ್ಟು ವಯಸ್ಸಲ್ಲೂ ಅಷ್ಟು ನಾನೇನು ಅನುಭವ ಬಂದಿರೋನಲ್ಲ. ಇದನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಹೆಂಗೆ ಕ್ಯಾರಿ ಮಾಡಬೇಕು, ನೆಕ್ಸ್ಟ್ ಹೆಜ್ಜೆ ಏನು ಇಡಬೇಕು, ಎಲ್ಲರೂ ತಪ್ಪಾಗ್ಬಿಟ್ಟೋದು, ಎಲ್ಲಿ ಇದಾಗ್ಬಿಟ್ಟೋದು ಅಂತ ಅದೇ ಯೋಚನೆ ಕಾಡ್ತಾನೆ ಐತೆ ಅಣ್ಣ ಬಂದಾಗಿಂದನೂ. ಸರ್, ಇದೆ ಊರಿಗೆ ಬರೋ ಸ್ಟಾರ್ಗಳನ್ನು ಭೇಟಿ ಮಾಡಬೇಕು ಅಂತ ಕಾಯ್ತಿದ್ದಂಥವ್ರು ನೀವು. ಬಟ್ ಇವತ್ತು ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳೆಲ್ಲರೂ ಕೂಡ ನಿಮಗೆ ಹತ್ತಿರ ಆಗಿದ್ದಾರೆ. ಅಂತಂದರೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರಿ, ಸುದೀಪ್ ಸರ್ ಜೊತೆ ಬಿಗ್ ಬಾಸ್ ಮಾಡಿದ್ರಿ, ಶಿವಣ್ಣ ಅವ್ರ ಜೊತೆ ಶೋ ಮಾಡಿದ್ರಿ. ಸೊ ಎಲ್ಲರೂ ಕೂಡ ಹತ್ತಿರ ಆಗ್ತಾ ಇದ್ದಾರೆ, ನಿಮ್ಮನ್ನು ಮೆಚ್ಕೊಳ್ತಾ ಇದ್ದಾರೆ. ಅವರ ಜೊತೆಗಿನ ಜರ್ನಿ ಬಗ್ಗೆ ಹೇಳುವಂಥದ್ದಾದರೆ ನಿಜವಾಗ್ಲೂ ನನಗೆ ಆಚೆ ಬಂದ್ಮೇಲೆ ನೋಡಿದೆ. ಈಗ ನನಗೆ ಅದು ಒಂದು ಟೈಮಲ್ಲಿ ನನಗೆ ನೆನಪಿರಲ್ಲ ಅಣ್ಣ. ಜಗ್ಗೇಶ್ ಅಣ್ಣ, ನಾನು ಫಸ್ಟು ಕಾಮಿಡಿ ಕಿರಾಡಿಗೆ ಬಂದಾಗ ಜಗ್ಗೇಶ್ ಅಣ್ಣ ಒಂದು ಮಾತು ಹೇಳ್ತಿರ್ತಾನೆ. ಜಗ್ಗೇಶ್ ಅಣ್ಣ ಒಂದು ಮಾತು ಹೇಳಿರ್ತಾರೆ ನೋಡಿ, ಇನ್ನೊಂದು ವರ್ಷ ನೆಕ್ಸ್ಟ್ ಬರೋ ವರ್ಷದೊಳಗೆ ಇವನು ಛತ್ರಿ ಹಿಡ್ಕೊಂಡು ಒಬ್ಬ ಬೌನ್ಸರ್ಸ್ ಹಿಡ್ಕೊಂಡು ಬರ್ತಾರೆ ಅಂತ. ಅದು ನಿಜವಾಗ್ಲೂ ಅಂತ ದೊಡ್ಡವ್ರ ಬಾಯಿಲಿ ಅದು ಅದಕ್ಕೆ ಹೇಳೋದು ಅನುಭವ ಅಂತ. ಆ ಅನುಭವದ ಮಾತುಗಳು ಬಂದಾಗ ಅದು ನಮ್ಗೆ ಆ ಟೈಮಲ್ಲಿ ಜಗ್ಗೇಶ್ ಅಣ್ಣ ಹೇಳಿದ್ರು ಖುಷಿ ಆಯ್ತು, ಹಿಂಗೆ ಆಗ್ಬಿಟ್ರೆ ಸಾಕಪ್ಪ ಜಗ್ಗೇಶ್ ಅಣ್ಣ ಹೇಳ್ದಂಗೆ ಅಂತ ಅನಿಸುತ್ತೆ. ಹಂಗಾದಾಗ ಒಂದು ಇರ್ತದೆ ಗೊತ್ತಾ, ಆವಾಗಲೇ ಅನಿಸೋದು ಅನುಭವ ಎಷ್ಟು ಇಂಪಾರ್ಟೆಂಟು. ಅವ್ರೇನೋ ಹೇಳ್ತವ್ರೆ ಅಂದರೆ ಅದಕ್ಕೆ ಎಷ್ಟು ತೂಕ ಇರ್ತದೆ ಅಂತ ಅಣ್ಣ. ಎಸ್, ಅದೇ ಶಿವಣ್ಣ ಕೂಡ ಆವಾಗಲೇ ಮೆಚ್ಕೊಂಡಿದ್ರು. ಆವಾಗ ಒಂದು ಫೋಟೋ ತೊಗೊಂಡಿದ್ರಿ. ಬಟ್ ಇವಾಗ ಮನೆಗೆ ಹೋಗಿ ಅವ್ರ ಜೊತೆ ನಿಂತಂಥ ಒಂದು ಫೋಟೋ ಸೋಷಿಯಲ್ ಮೀಡಿಯಲ್ಲಿ ತುಂಬ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು, ಡಿಸ್ಕಸ್ ಆಗ್ತಾ ಇರುವಂಥದ್ದು. ಸೊ ಏನು ಹೇಳಿದ್ರು ಶಿವಣ್ಣ, ಹೇಗೆ ಅನ್ನೋಂಥದ್ದು? ಅಣ್ಣ ಫಸ್ಟು ನಾನು ಶಿವಣ್ಣನಿಗೆ ಸಾಯೋವರೆಗೂ ಚಿರಋಣಿಯಾಗಿರ್ಬೇಕು ಅಣ್ಣ. ಹಿಂಗೆ ಅಣ್ಣನ ನೋಡಬೇಕು ಅದೆಲ್ಲ ನೋಡಿದೆ. ಅದು ಕೋಇನ್ಸಿಡೆನ್ಸ್ ಹೆಂಗಾಯ್ತು ನೋಡಿ, ಶಿವಣ್ಣನೇ ಹೇಳಿದ್ರು, ಗಿಲ್ಲಿ ಬೆಳಿಗ್ಗೆ ನಾನು ಮಾತಾಡಿದ್ದೀನಿ ಗಿಲ್ಲಿ ವಿನ್ ಆಗಬೇಕು ಅಂತ, ನೈಟು ನೀನು ಮಾತಾಡಿದ್ಯಾ ಶಿವಣ್ಣ ಹಿಂಗೆ ಒಂದು ಅವಾರ್ಡ್ ಫಂಕ್ಷನಲ್ಲಿ ಗಿಲ್ಲಿ ನನಗಿಷ್ಟ ಅಂತ ಹೇಳಿದ್ರು, ನನಗೆ ಸಖತ್ ಖುಷಿ ಆಯಿತು ಅಂತ ನೀನು ಹೇಳಿದ್ಯಾ. ಅದೇ ಗಿಲ್ಲಿ ಪ್ರೀತಿ ಅಂದರೆ ನೀನು ಆ ಪ್ರೀತಿ ಕೊಡ್ತೀಯ, ನಾನು ಆ ಪ್ರೀತಿ ಕೊಟ್ಟಾಗ ಅದೇ ಒಬ್ರಿಗೊಬ್ರು ಕನೆಕ್ಟ್ ಆದಾಗ ಅದೆಲ್ಲೂ ಕನೆಕ್ಟ್ ಆಗ್ಬಿಡುತ್ತೆ ಗಿಲ್ಲಿ ಅಂತೆಲ್ಲ ಹೆಂಗಿಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅಣ್ಣ. ಆಮೇಲೆ ಮೊದಲನೇ ನಾನು DKD ಶೋ ಮಾಡ್ಬೇಕಾದ್ರೆ ಶಿವಣ್ಣನೇ ಖುದ್ದಾಗಿ ಫೋನ್ ಮಾಡಿ ಒಂದು ಮಾತು ಹೇಳಿದರು,
ನಾನು ಸಿರ್ಸಿಗೆ ಹೋಗಿದ್ದೆ, ಅಲ್ಲಿ ನಿಮ್ಮ ಯಾರೋ ಒಬ್ರು ಸಿಕ್ಬಿಟ್ಟು ನಿನ್ನ ಬಗ್ಗೆ ಕೇಳ್ತಾಯಿದ್ರು, ಏನು ಗಿಲ್ಲಿ ಹಿಂಗಾಗ್ಬಿಡು ಅಂತ, ಸ್ಟಾರ್ ಆಗ್ಬಿಟ್ಟಿದೆಯಲ್ಲ ಗಿಲ್ಲಿ ಅಂತ. ಅಣ್ಣ ಏನೋ ನಿಮ್ಮ ಆಶೀರ್ವಾದ ಕಣ ಅಂತ ಅಂದರೆ ಹೇಳೋರು, ಹಿಂಗೆ ಮಾಡ್ತಾರೆ, ಹಿಂಗೆ ನಾವೆಲ್ಲ ಯಾರಣ್ಣ ಅವ್ರ ಮುಂದೆ ಅಷ್ಟೊಂದೆಲ್ಲ ಮಾತಾಡಿಸ್ತಾರೆ, ಪ್ರೀತಿ ಕೊಡ್ತಾರೆ. ಅಂದರೆ ಗೀತಕ್ಕ ಹೇಳ್ತಾರೆ, ಓಟ ನಮ್ಮ DKD ಸೆಟ್ಟಲ್ಲೆಲ್ಲ ಹೋದರೆ ಓಟ್ನ ಎಲ್ಲರೂ ಫೋನ್ ಕಿತ್ಬಿಟ್ಟು ಓಟ್ ಮಾಡಿಸ್ರಂತೆ, ಗಿಲ್ಲಿಗೆ ಓಟ್ ಮಾಡಿ ಅಂತೆಲ್ಲ ಹೇಳಿದ್ರಂತೆ. ಅದೆಲ್ಲ ಯಾವ ಜನ್ಮದ ಪುಣ್ಯನ ಅಣ್ಣ. ಸಖತ್ ಪಕ್ಕದಲ್ಲಿ ಇಷ್ಟಲ್ಲೇ ಅಣ್ಣ, ಶಿವಣ್ಣ ಅವ್ರ ಪಕ್ಕ ಕೂತಿರೋದು ನಾನು, ಗೀತಕ್ಕ ಅಲ್ಲಿ ಕೂತವ್ರೆ. ನನಗೆ ಮಾತೇ ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ಆಮೇಲೆ ಎಷ್ಟು ನೀಟಾಗಿ ಹೇಳ್ಕೊಟ್ರು ಅಂದರೆ, ಗಿಲ್ಲಿ ನಿನಗೆ ಒಂದಷ್ಟು ಜನ ಎಲ್ಲ ನಿನ್ನ ಸಖತ್ ಇಷ್ಟಪಡ್ತವ್ರೆ, ಇದು ಮಾಡ್ತವ್ರೆ, ನಿನಗೆ ಅಷ್ಟು ಪ್ರೀತಿ ಕೊಡ್ತವ್ರೆ, ನೋಡ್ಕೊಂಡು ಹೆಜ್ಜೆ ಇಡು, ಎಲ್ಲೂ ಇದು ಮಾಡಬೇಡ, ಯಾಮಾರಬೇಡ, ಹೆಜ್ಜೆ ಇಡು. ನೀನು ಮುಂದೆ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಸಖತ್ ಕೇರ್ಫುಲ್ಲಾಗಿರು ಅಂತ. ಎಷ್ಟು ಈಗ ತಂದೆ ಸ್ಥಾನದಲ್ಲ ಅಣ್ಣನ ಸ್ಥಾನದಲ್ಲ ಇದ್ಕೊಂಡು ಬುದ್ಧಿಮಾತು ಹೇಳ್ತಾರಲ್ಲಣ್ಣ, ಆ ಥರ ಹೇಳಿ ಆಶೀರ್ವಾದ ಮಾಡಿ, ಸ್ವೀಟ್ ತಿನ್ನಿಸಿ, ಚೆನ್ನಾಗಿ ಆಡ್ದಾಗಿಲಿ, ಸಖತ್ ಇಷ್ಟ ಆಯಿತು ಅಂತೆಲ್ಲ ಹೇಳಿ ಒಂದು ಅಷ್ಟೊತ್ತು ಗಂಟೆ ಮಾತಾಡಿ. ಈಗ ನೀವು ತುಂಬ ಸ್ಪೆಷಲ್ ಅಂತಂದರೆ ಈ ಪ್ರಾಪರ್ಟಿ ಕಾಮಿಡಿ ಮಾಡೋವಂಥದ್ದಕ್ಕೆ, ಈ ಪ್ರಾಪರ್ಟಿ ಕಾಮಿಡಿಯ ಒಂದು ಸ್ಟ್ರೆಂತು ಗಿಲ್ಲಿಯವ್ರದ್ದು. ಸೊ ಅದನ್ನು ಹೇಗೆ ನೀವು ರೂಢಿಸ್ಕೊಂಡಿದ್ದು, ಬಟ್ ಅದರಿಂದ ಮುಂದೆ ಈ ಹಂತಕ್ಕೆ ಬರುತ್ತೆ ನಿಮ್ಮ ಒಂದು ಜರ್ನಿ ಅಂತ ಅಂದ್ಕೊಂಡಿದ್ರೆ ಹೇಗೆ ಅಂತ? ಇಲ್ಲ ಅಣ್ಣ, ಪ್ರಾಪರ್ಟಿ ಕಾಮಿಡಿ ಅದೇ. ಈಗ ನಾನು ಶೋ ಮಾಡಬೇಕಾದ್ರೂ ಈಗ ಕಾಮಿಡಿ ಕಿಲಾಡಿಲಿ ಅಷ್ಟು ಗ್ರಿಪ್ಪೇ ಸಿಗ್ತಿರಲ್ಲ ನನಗೆ. ಈಗ ಹೆಂಗೆ ಅಲ್ಲಿ ಕಾಮಿಡಿ ಶೋ ಹೆಂಗೆ ಅಂದರೆ, ಈಗ ಕಾಮಿಡಿ ಈಗ ಸ್ಕ್ರಿಪ್ಟ್ ಬರೋದು, ಈಗ ಎಲ್ರಿಗೂ ಸ್ಕ್ರಿಪ್ಟ್ ಬರೋದು, ಒಂದು ಮಾಮೂಲಿ ಸ್ಕ್ರಿಪ್ಟೇ ಇರೋದು. ಎಲ್ಲರೂ ಕಾಮಿಡಿ ಮಾಡೋರು, ನಾನು ಕಾಮಿಡಿ ಮಾಡ್ತಿದ್ದೆ. ಎಲ್ಲರೂ ಆ್ಯಕ್ಟಿಂಗ್ ಮಾಡೋರು, ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಆ ಕ್ಯಾರೆಕ್ಟರ್ ಎಲ್ಲರೂ ಮಾಡ್ತಿದ್ದೆ, ನಾನು ಮಾಡ್ತಿದ್ದೆ. ಚೆನ್ನಾಗಿರೋನೊಬ್ಬ ಹೈಲೈಟ್, ಒಬ್ಬರು ಇಬ್ಬರು ಚೆನ್ನಾಗಿರೋರು, ಎಲ್ರಿಗಿಂತ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರು, ಚೆನ್ನಾಗಿ ಕಾಮಿಡಿ ಮಾಡೋರು ಹೈಲೈಟ್ ಆಯ್ತಿದ್ರು. ಅಂದರೆ ಎಲ್ಲ ಮಾಡೋದೇನು ಸ್ಕಿಟ್ಟು ಇದೇ ಮಾಡ್ತಾರಲ್ಲ. ಅಂದರೆ ಐಡೆಂಟಿಟಿ ಏನಾದರೂ ಬೇಕಾರಣ. ಈಗ ಎಲ್ಲ ಚೆನ್ನಾಗಿ ಇಷ್ಟು ಜನದಲ್ಲಿರೋರೆಲ್ಲ ಈಗ ಎಲ್ಲ ಡೈಲಾಗ್ ಸಖತ್ತಾಗಿ ಹೇಳಿ, ಸಖತ್ತಾಗಿ ಮಾತಾಡ್ತಾ ಇರ್ತಾರೆ, ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಒಬ್ಬ ಬಾಯಿ ಇದು ಪಂಬಲ್ ಮಾಡ್ತಾ ಇರ್ತಾನೆ ಗೊತ್ತಾ, ಅವನೇ ಹೈಲೈಟ್ ಆಗ್ಬಿಡ್ತಾನೆ. ಆ ಥರ ಈಗ ಎಲ್ಲ ಮಾಡೋದಕ್ಕಿಂತ ಬೇರೆ ಏನಾದ್ರು ಯುನೀಕಾಗಿ ಏನಾರು ಮಾಡಬೇಕಲ್ಲ ಅಂದಾಗ, ಈಗ ತಮಿಳು, ತೆಲುಗು, ಹಿಂದಿ ಶೋಲೆಲ್ಲ ಅದು ಮಾಡೋರು, ಪ್ರಾಪರ್ಟಿ ಕಾಮಿಡಿ ಅಂತ ಮಾಡೋರು. ಅಂದರೆ ಆ ಲ್ಯಾಂಗ್ವೇಜ್ಗೆ ಕನೆಕ್ಟ್ ಮಾಡ್ಕೊಂಡು ಮಾಡೋರು. ಅದನ್ನು ಫಸ್ಟು ಟ್ರೈ ಮಾಡೋದು. ಈಗ ಕೋಲ್ ಮೇಲೆ ಹಾರ ಹಾಕ್ಬಿಟ್ಟು ಕೋಲಾರ, ಈಗ ನಮ್ಮ ಇಲ್ಲಿ ಏನು ಪ್ರಾಪರ್ಟಿ ಕಾಮಿಡಿ ಹೆಂಗೆ ಮಾಡ್ಬೋದು ಅಂತ. ಆ್ಯಕ್ಚುಲಿ ನಾನು ಕಾಮಿಡಿ ಕಿಲಾಡಿಯಲ್ಲೂ ಪ್ರಾಪರ್ಟಿ ಕಾಮಿಡಿ ಮಾಡಿದ್ದೆ 2ನೇ ಎಪಿಸೋಡಲ್ಲಿ. ಏನೋ ಭಟ್ರು ಹೇಳಿದ್ದು ಇದು ಪ್ರಾಪರ್ಟಿ ಕಾಮಿಡಿ ಅಲ್ವ ಅಂತ. ಅದು ಪ್ರಾಪರ್ಟಿ ಕಾಮಿಡಿ ಅಂತಲೂ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಪ್ರಾಪರ್ಟಿ ಕಾಮಿಡಿ ಅನ್ಕೊಂಡು ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ಟು, ಅದಾದ್ಮೇಲೆ ಭರ್ಜರಿ ಬ್ಯಾಚರಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು, ಗಿಲ್ಲಿ ವಾರ ಏನಾರು ಕಂಟೆಂಟ್ ಮಾಡ್ಬೇಕು, ಏನು ಮಾಡುವ ಅಂತ. ಮಿಮಿಕ್ರಿ ಏನಾರು ಮಾಡ್ತೇ ಗಿಲ್ಲಿ ಅಂತ ಕೇಳಿದ್ರು. ಇಲ್ಲ ನಮ್ಮ ಮಿಮಿಕ್ರಿ ನಂಗೆ ಬರಲ್ಲ ಅಂತ. ಇನ್ನೊಂದು ಏನು ಹೇಳಿದ್ರು, ಅದು ಬರೋಲ್ಲ. ಸಾಂಗ್ ಆಡ್ತೀಯಾ, ಅದು ಬರೋಲ್ಲ ಅಂತ. ಇನ್ನೇನು ಮಾಡ್ತೀವಿ ಗಿಲ್ಲಿ? ಅಣ್ಣ ಪ್ರಾಪರ್ಟಿ ಕಾಮಿಡಿ ಟ್ರೈ ಮಾಡಲ ಅಣ್ಣ. ಫಸ್ಟ್ ಟೈಮ್ ಅಣ್ಣ, ಯಾರು ನಮ್ಮ ಮಾಳವಿಕಾ ಮೇಡಮ್ ಇದ್ದಿದ್ರು, ಮಾಳವಿಕಾ ಮೇಡಮು, ರಚಿತಾ ಮೇಡಮು, ಪ್ರೇಮಣ್ಣ, 3 ಜನ ಜಡ್ಜಾಗಿ ಕೂತಿದ್ರು. ಮೊದಲನೇ ದಿನ ಪ್ರಾಪರಾಗಿ ಪ್ರಾಪರ್ಟಿ ಕಾಮಿಡಿ ಅಂತ ರೆಡಿ ಆಗ್ಬಿಟ್ಟು ಮಾಡಿದ್ದು. ಎಲ್ಲ ಎದ್ದು ಕ್ಲಾಪ್ಸ್ ಹೊಡೆದ್ಬಿಟ್ರು ಅಣ್ಣ ಪ್ರಾಪರ್ಟಿ ಕಾಮಿಡಿ ನೋಡಿ. ಅಂದರೆ ಏನೋ ಸಿಲ್ಲೆಗೆ ಏನೋ ಒಂದು ಇತ್ತಲ್ಲ, ನಗುಗೆ ಸ್ಟಾರ್ಟ್ ಮಾಡ್ಬಿಡು, ನಗಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂಗೆ ಬೇಕಾಗಿದ್ದೇನಲ್ಲಿ ನಗು ಅಷ್ಟೇ. ಅಲ್ಲಿಂದ ಪ್ರಾಪರ್ಟಿ ಕಾಮಿಡಿ ಮುಂದೆ ಹೋಗಿ ಕೊನೆಗೆ DKDಲಿ ಇನ್ನೂ ಸಖತ್ತಾಗಿ ಶಿವಣ್ಣ, ಗೀತಕ್ಕ ಎಲ್ಲ ಸಖತ್ತಾಗಿ, ಎಲ್ಲರೂ ಸಖತ್ತಾಗಿ, ನಮ್ಮ ಅನುಶ್ರೀ ಅಕ್ಕ ರಕ್ಷಿತಕ್ಕ, ಚಿನ್ನಿ ಮಾಸ್ಟ್ರು, ವಿಜಯ ರಾಘವೇಂದ್ರ ಅಣ್ಣ ಎಲ್ಲ ಸಖತ್ ಇಷ್ಟಪಟ್ಬಿಟ್ರು ಅಣ್ಣ. ಖಂಡಿತ ಹೇಳ್ತಿದ್ರಿ. ಅಂದರೆ ನಗ್ಸೋಕ್ಕೋಸ್ಕರ ಪ್ರಾಪರ್ಟಿ ಕಾಮಿಡಿ ಮಾಡಿದ್ದಾಯಿತು, ತುಂಬ ಸ್ಕಿಟ್ಗಳು ಮಾಡಿದ್ದಾಯಿತು. ಬಟ್ ನೀವು ಒಂದು ಮಾತು ಹೇಳಿದ್ರಿ, ನನಗೆಷ್ಟೇ ನೋವಾದರೂ ಕೂಡ ನಾನು ಅಳಲ್ಲ ಅನ್ನುವಂಥದ್ದು. ಗಿಲ್ಲಿ ಅವರು ಹತ್ತಿದ್ದೆ ಯಾವತ್ತಾದರೂ ತುಂಬ ಸಿಚುವೇಶನ್ ತುಂಬ ಕಷ್ಟ ಕೊಟ್ಟು ಕಣ್ಣೀರು ಹಾಕಿದ್ದಂಥದ್ದು ಅಂದರೆ ಯಾವುದು? ಅದೇ ಒಂದೇ ಮೂಮೆಂಟಲ್ಲಿ ಅಣ್ಣ, ನೀನು ನೆನಪಿರೋದು ಅಷ್ಟೇ. ನಮ್ಮ ಅಕ್ಕ ಮದುವೆಯಾಗಿ ಹೋಗ್ಬೇಕಾದ್ರೆ, ಅಂದರೆ ನಮ್ಮೂರಿಗೆ ಮದುವೆ ಆಗಿರೋದು ನಮ್ಮ ಅಕ್ಕ. ಅದೇನು ಆ ಮೂಮೆಂಟ್ಗೆ ಅಳ ಬಂದ್ಬಿಡ್ತು ಅಣ್ಣ. ನಾನು ಫಸ್ಟಿಂದನೂ ಹೇಳ್ತಾ ಇದ್ದೆ, ನಾನು ಅಳಲ್ಲ ಅಂತ. ಆ ಮೂಮೆಂಟ್ಗೆ ಲಾಸ್ಟ್ ಮೂಮೆಂಟ್ ಒಂದು ಇರ್ತದೆ, ಎಲ್ಲ ನಿಂತಿರ್ತಾರಲ್ಲ, ನಮ್ಮ ಭಾವ ಅಲ್ಲಿ ಇರ್ತಾರೆ, ಕಾರ್ ಓಡ್ತಾ ಇರ್ತದೆ, ನಮ್ಮ ಅಕ್ಕ ಅದು ಅಕ್ಕ ತಂಗಿರೋರು ಗೊತ್ತಿರ್ತದೆ. ಅದು ಮೊದಲಿಂದ ಯಾವನ ಇಲ್ಲಿಗೆ ತಾನೇ ಮದುವೆ ಐತೆ ಇರೋದು, ಒಂದೇವ್ರು 1 ಕಿಲೋಮೀಟ್ರು ಇಲ್ಲ, ಇಲ್ಲಿಗೆ ತಾನೇ ಮದುವೆ ಐತೆ ಇರೋದು, ಇದಕ್ಕೆಲ್ಲ ಯಾಕೆ ಆಗ್ತಾರೋ ಅಂತ. ಆ ಮೂಮೆಂಟಲ್ಲಿ ಅಳ ಬಂದ್ಬಿಡ್ತು ಅಣ್ಣ. ಅದು ಗೊತ್ತಿಲ್ಲದೇ ಬಂದ್ಬಿಡ್ತದೆ. ಅದಾದಮೇಲೆ ಅಷ್ಟು ಅದೇನೋ ಇದುವರೆಗೂ ಒಂದಿನ ಸ್ಟೇಜ್ ಮೇಲಾಗಲಿ ಇದ್ಮೇಲಾಗಲಿ ಅದು ಬಂದಿಲ್ಲ ಅಣ್ಣ. ಅಂದರೆ ದುಃಖ ಆಯ್ತದೆ, ಇಲ್ಲಿ ಒಂಥರ ನೋವು ಬಂದಂಗೆ ಇಲ್ಲಿ ಬಂದು ಸಿಗಾಕಬರ್ತದೆ, ಆಚೆ ಬರೋದಿಲ್ಲ. ಈಗ ಹೇಳ್ತಾ ಇದ್ರಿ, ಬೆಂಗಳೂರಲ್ಲಿ ಕೆಲಸ ಮಾಡಿ ಮನೆಗೆ ಒಂದಿಷ್ಟು ಅಪ್ಪ ಅಮ್ಮಗೆ ಏನೋ ಕೊಡಿಸ್ಬೇಕು, ಸೊ ಒಂದು ಬೈಕ್ ತೊಗೋಬೇಕಂತ ಬಂದಿದ್ರಿ. ಬಟ್ ಈಗ ಅದೆಲ್ಲವೂ ಕೂಡ ಕನಸು ಕಂಡಿದ್ದಕ್ಕಿಂತ ಮೀರಿ ನಿಮಗೆ ಸಿಕ್ಕಿದೆ. ಸೊ ಈಗಿರುವಂತಹ ಸವಾಲೇನು? ಸೊ ನೆಕ್ಸ್ಟ್ ಸ್ಟೆಪ್ ಏನು ಗಿಲ್ಲಿ ಅವ್ರದ್ದು ಅನ್ನೋದು?
ಅದೇ ಅಣ್ಣ, ಈಗ ಅದೇ ನಾನು ಯೋಚನೆ ಮಾಡ್ತಾ ಇರೋದು, ಸವಾಲು ಮೇಲೆ ಸವಾಲು ಈಗ ಜಾಸ್ತಿ ಇರೋದೇ ಇಲ್ಲಿ ಈಗ ಅಂತ ಅನ್ಕೋತೀನಿ ಅಣ್ಣ. ಈಗ ಹೆಂಗಾಗ್ಬಿಟ್ಟೈತೆ ಅಂದರೆ ಅಣ್ಣ, ಈಗ ಎಲ್ಲ ಇಷ್ಟು ಪ್ರೀತಿ ಕೊಡ್ತಾರೆ, ಇಷ್ಟು ಈಗ ನೋಡ್ರಿ ಅನ್ನದಾನ ಮಾಡಿಸ್ತಾರೆ, ಅಷ್ಟೊಂದು ಕಟ್ಔಟ್ ಹಾಕ್ತಾರೆ, ಆಟೋ ಮೇಲೆ, ಕಾರ್ ಮೇಲೆ. ಒಂದು ಇಲ್ಲಿ ನಮ್ಮ ಮದ್ದೂರು ರೋಡಲ್ಲಿ ಒಬ್ರು ಇಡ್ಲಿ 5 ರೂಪಾಯಿಗೆ ಇಡ್ಲಿ ವಿನ್ ಆಗಬೇಕು ಅಂತ ಗಿಲ್ಲಿಗೋಸ್ಕರ ಇಡ್ಲಿನೇ 5 ರೂಪಾಯಿ ಕೊಡ್ತೀನಿ ಅಂತ ಹಂಗೆ ಮಾಡೋರೆ. ಒಬ್ಬರು ಇಬ್ಬರು ಅಂತಲ್ಲಣ್ಣ, ಎಲ್ಲರೂ ಟ್ಯಾಟು ಹಾಕಿಸ್ಕೊಂಡವ್ರೆ. ಆಮೇಲೆ ಎತ್ಕೊಳ್ಳು ಕಿಚಾಯಿಸ್ಬೇಕಾದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ಎತ್ಕೊಳ್ಳ ಮೇಲೆ ಹಾಕೊಂಡು ಅದೆಲ್ಲ ಅಷ್ಟೊಂದು ಪ್ರೀತಿ ಕೊಟ್ಬಿಟ್ಟವ್ರಣ್ಣ. ಎಲ್ಲಿ ಎಡವ್ಬಿಟ್ಟನೋ, ಎಲ್ಲಿ ಮಿಸ್ ಆಗ್ಬಿಟ್ಟದೋ, ಎಲ್ಲಿ ಎಡವಟ್ಟಾಗ್ಬಿಟ್ಟದು ಅಂತ ಅದು ಪ್ರತಿ ಕ್ಷಣ ಅದು ಕಾಡ್ತಾನೆ ಐತೆ ಅಣ್ಣ. ಏನಾದರೂ ಎಡವಟ್ಟಾಗ್ಬಿಟ್ರೆ ಏನು ಮಾಡೋದು, ಅಷ್ಟು ಕಳ್ಕೊಬಿಡ್ತೀನಲ್ಲ. ಏನಾಯ್ತದೋ ಅದೇ ಸವಾಲು ಅಣ್ಣ. ಎಸ್, ಹೊಸ ಹೆಜ್ಜೆ ಅಂತ ಹೇಳಿದ್ರಿ. ಈಗಾಗಲೇ ಸಿನಿಮಾ ಮಾಡೋಕ್ಕೆ ಸಾಕಷ್ಟು ಆಫರ್ಗಳು ಬರ್ತಾ ಇದೆ ಅನ್ನೋಂಥದ್ದು, ಸಿನಿಮಾಗಳು ಮಾಡುವಂತಹ ಪ್ಲ್ಯಾನ್ ಆಗಿರ್ಬೋದು. ಸೊ ಮುಂದಿನ ಜರ್ನಿ ಏನು ಡಿಸೈಡ್ ಆಗ್ತಾ ಇದೆ ಅಂತ? ಅದನ್ನ ಡಿಸೈಡ್ ಮಾಡೋಕ್ಕೆ ಆಯ್ತಾಯಿಲ್ಲ ನಾನು. ಸಿನಿಮಾ ಇನ್ನೊಂದು ನಾನು ಫಸ್ಟು ಒಂದು 3 ದಿನ ಕಂಟಿನ್ಯೂ ಆಗಿ ನಿದ್ದೆ ಮಾಡಿಬಿಟ್ಟು ಕರೆಕ್ಟಾಗಿ ಪ್ರೆಸೆಂಟ್ ಬಂದ್ಬಿಟ್ಟು ಸಾಕು ಅನ್ಸ್ಬಿಟ್ಟೈತಾನೆ. ಈಗಲೂ ಅದು ನಾನು ಆ ಗುಂಗು ಹಂಗೆ ಅಂತ ಬಿಗ್ ಬಾಸು ಈಗ ಸಡನ್ನಾಗಿ ಆಚೆ ಬಂದ್ಬಿಟ್ಟೆ. ಈಗ ಸಡನ್ನಾಗಿ ಇಷ್ಟು ಜನರ ಜೊತೆ ಬೆರೀತಾವನಿ, ಇದೆಲ್ಲ ಮಾಡ್ತಾವನಿ ಅಂದಾಗ ಅದು ಆ ಗುಂಗು ಹಂಗೇ ಐತೆ ಅಣ್ಣ. ಎಸ್, ಈಗ 50 ಲಕ್ಷ ಸಿಕ್ಕಿದೆ. ಸೊ ಗಿಲ್ಲಿಯವ್ರಿಗೆ ಇಲ್ಲಿವರೆಗೂ ದುಡ್ಡು ಇನ್ನೂ ತಲುಪಿಲ್ವಾ? ಜೊತೆಗೆ ಒಟ್ಟು ಎಷ್ಟು ಸಂಪಾದನೆ ಮಾಡಿದ್ರು ಬಿಗ್ ಬಾಸ್ಗೆ ಹೋಗಿ ಬಂದು ಗಿಲ್ಲಿಯವರು ಅನ್ನೋಂಥದ್ದು? ಬಿಗ್ ಬಾಸ್ಗೆ ಹೋಗಿ ಬಂದು ಎಷ್ಟು ದಿನ ಆಯ್ತಣ್ಣ ಬಂದು? ಈಗ ಒಂದು 3-4 ದಿನ ಆಯ್ತು ಅಷ್ಟೇ. 50 ಲಕ್ಷ ಅದು ಬರುತ್ತೆ ಅಣ್ಣ, ಎಲ್ಲ ಬರುತ್ತೆ. ಸುದೀಪ್ ಅಣ್ಣ ಅವರು 10 ಲಕ್ಷ ಕೊಡ್ತೀನಿ ಅಂದರು. ಅದು ಹೌದು, ಮನೆ ಕರ್ಸ್ಕೊಟ್ರು. ಇನ್ನು ಮಿಕ್ಕಿದ್ದೆಲ್ಲ ಅದೇ ಬರ್ತದೆ ಅಣ್ಣ. ಸುದೀಪ್ ಸರ್ ಏನು ಸಜೆಸ್ಟ್ ಮಾಡಿದ್ರು? ಅವರು ಅದೇ ಅಣ್ಣ, ಸುದೀಪ್ ಅಣ್ಣನ ಬಗ್ಗೆ ಹೇಳ್ಬೇಕು. ಅವರು ಬಂದು ಮಾತಾಡಿ ಅವರು ಅಲ್ಲೇ ಸ್ಟೇಜ್ ಮೇಲೆ ಹೇಳಿದರು. ಅಂದರೆ ನೀವು ರಕ್ಷಿತಾ ನಾನು ಇಬ್ಬರಿದ್ದು ಇದ್ದಾಗ ಪ್ರಾಪರ್ಟಿ ಕ್ಲಿಯರ್ ಮಾಡಬೇಕಿತ್ತು, ಅಲ್ಲಿ ಸೈಡಲ್ಲಿ ನಿಂತಿದ್ದಾಗ ನೀವು ಇಬ್ಬರಲ್ಲಿ ಯಾರು ಬೇಕಾದ್ರೂ ಗೆಲ್ಬೋದು, ಗೆದ್ದ ಮೇಲೆ ದಯವಿಟ್ಟು ತಲೆಗೆ ತಗೊಳಕ್ಕೆ ಹೋಗ್ಬಿಡಿ, ತಗ್ಗಿ ಬಗ್ಗೆ. ಅಂದರೆ ಮುಂದೆ ನಿಮ್ಮ ಸವಾಲುಗಳು ಬರ್ತವೆ, ಮುಂದೆ ಹೆಜ್ಜೆ ಇಡಬೇಕಾದ್ರೆ ನೋಡ್ಕೊಂಡು ಹೆಜ್ಜೆ ಇಡಿ, ಯಾವುದನ್ನು ತಲೆಗೆ ತಗೊಳಕ್ಕೆ ಹೋಗ್ಬೇಡಿ. ಅಂದರೆ ಅವರು ಅಷ್ಟೊಂದು ಅನುಭವದ ಮಾತು ಹೇಳ್ತಾರಲ್ಲ, ಮನೆಗೆ ಹೋದಾಗಲೂ ಅಷ್ಟೇ, ನೋಡಿಕೊಂಡು ಹೆಜ್ಜೆ ಇಡ್ರಿ, ಯಾವುದನ್ನು ತಲೆಗೆ ತಗೊಳಕ್ಕೆ ಹೋಗ್ಬೇಡಿ. ಗಿಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿ ನೋಡಿಕೊಂಡು ಆ ಥರ ಅದೇ ಅಣ್ಣ ಅಪ್ಪ ಇದ್ರೆ ಹೆಂಗಿರ್ತಾರೆ ಆ ಥರ ಬುದ್ಧಿ ಮಾತು ಹೇಳಿ ಕಳಿಸೋದಾಯ್ತಲ್ಲ ಅದು. ಸರ್, ಅಭಿಮಾನ ಅನ್ನೋಂಥದ್ದು ದೊಡ್ಡದು. ನೀವು ಹೇಳಿದ್ರಿ ಮನಿ ಬರುತ್ತೆ ಹೋಗುತ್ತೆ, ಅಭಿಮಾನಿ ಬಂದರೆ ಹೋಗಲ್ಲ ಅನ್ನೋಂಥದ್ದು. ಬಟ್ ಡಾಗ್ ಸತೀಶ್ ಅವರು ನಿಮ್ಮ ಅಭಿಮಾನಿಗಳ ಬಗ್ಗೆ ಎಲ್ಲ ಮಾತಾಡಿದಾಗ ಅದಕ್ಕೆ ಉತ್ತರ ಕೊಡೋ ರೀತಿಯಲ್ಲಿ ಶೋನ ಅಂದರೆ ನಡೆಯೋ ಟೈಮಲ್ಲಿ ಅಲ್ಲಿ ಅಭಿಮಾನಿಗಳು ಬಂದು ಅವ್ರಿಗೆ ನಾಯಿ ಮರಿಗಳನ್ನೆಲ್ಲ ತಂದು ಟಾಮ್ ಕೊಟ್ಟಿದ್ದಂಥ ಘಟನೆ ನೋಡಿದ್ರಿ ಅನಿಸುತ್ತೆ. ಸೊ ಏನು ಹೇಳ್ತೀರಿ ಅವರು? ಅಂದರೆ ನೀವು ಯಾವುದೇ ಕಾರಣಕ್ಕೆ ಗೆಲ್ಲಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾಯಿದ್ರು, ಹೇಗೆ? ಇಲ್ಲ ಅಣ್ಣ, ಸತೀಶ್ ಅಣ್ಣ ಹೆಂಗೆ ಅಂದರೆ ಒಂಥರ ಅವರು ಒಳಗಡೆ ಇದ್ದಾಗಲೂ ಅಷ್ಟೇ ಸಖತ್ ತಮಾಷೆಯಾಗಿರುವ ಸತೀಶ್ ಅಣ್ಣ. ನಾನು ನಿಜವಾಗ್ಲೂ ಈ ಸ್ಕಿಟ್ಟೆಲ್ಲ ಮಾಡ್ಬೇಕಾದ್ರೆ ಸತೀಶ್ ಅಣ್ಣಂದು ಸ್ಕೂಪ್ ಎಲ್ಲ ಮಾಡಿದ್ರಲ್ಲ, ಹರ್ಷ ನಮ್ಮ ತುಕಾಲಿ ಅಣ್ಣ ಎಲ್ಲ, ಅವು ಸಿಕ್ಕಾಬಿಟ್ಟೆ ಬಿದ್ದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಣ್ಣ, ಹೊರಗಡೆ ಬರೋಗಂಟು ಇಷ್ಟೆಲ್ಲ ಆಗದೆ ಹಿಂಗೆಲ್ಲ ಅಂದವ್ರೆ ಅಂತ. ಸತೀಶ್ ಅಣ್ಣ ನನಗೆ ಯಾಕಂದ್ರು ಹಂಗೆ ಯಾಕೆ ಮಾತಾಡೋಂತ ಈಗಲೂ ಗೊತ್ತಿಲ್ಲ ನನಗೆ. ಯಾಕೆಂದರೆ ಲಾಸ್ಟು ಮನೆಯಿಂದ ಆಚೆ ಬರಬೇಕಾದ್ರೆ ಇಡೀ ಮನೆ ಅವರು ನಾಮಿನೇಷನ್ ಮಾಡಿರ್ತದೆ. ಅಂದರೆ ಒಂದು ಮುಂದಕ್ಕೆ ತಗೋಗಿ ಇಕ್ಬೇಕಿರ್ತದೆ ಅಣ್ಣ. ನಾನು ರಕ್ಷಿತಾ ಇಬ್ಬರೇ ಏನೋ ಮಾಡಿರಲ್ಲ ಅಷ್ಟೇ. ಇನ್ನು ಮಿಕ್ಕಿದವರೆಲ್ಲ ಮನೆಯಿಂದ ಸತೀಶ್ ಅವರು ಮನೆಯಲ್ಲಿ ನಾನು ನಾಮಿನೇಷನ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಡೈರೆಕ್ಟು ಮಿಡ್-ವೀಕು ಎಲಿಮಿನೇಷನ್ ಇರ್ತದೆ, ಅವಾಗ ಮಿಡ್ ನೈಟು ನೋಡಿ ಅವಾಗ ಎಲ್ಲ ಮಾಡಿರ್ತಾರೆ. ನಾನು ಸತ್ಯವ್ರು ಅನ್ಕೊಂಡೇ ಇರಲಿಲ್ಲ ಹೊರಗಡೆ ಇಷ್ಟೆಲ್ಲ ಆಗೈತೆ, ಸತೀಶ್ ಅಣ್ಣ ಹಿಂಗೆ ಮಾತಾಡೋರೆ ಇದು ಮಾಡೋರೆ ಅಂತ. ಇವರು ಯಾಕೆ ಮಾಡೋರೋ ಏನೋ, ಯಾಕೆ ಹಂಗೆ ಮಾತಾಡ್ತಾವ್ರೋ ಅದು ಸತ್ಯವ್ರು ಇನ್ನೂ ಕ್ಲಾರಿಟಿ ಸಿಗ್ತಾಯಿಲ್ಲ ಅಣ್ಣ. ಎಸ್, ಫೈನಲಿ ಒಂದು ತುಂಬ ದೊಡ್ಡ ಜರ್ನಿ ಲೈಫಲ್ಲಿ, ಹೊಸ ಹೆಜ್ಜೆ ಇಡಬೇಕು, ಹೊಸ ಕನಸುಗಳನ್ನು ಕಾಣಬೇಕು. ಏನು ಹೇಳ್ತೀರಿ ನಿಮ್ಮ ಅಭಿಮಾನಿಗಳಿಗೆ ಕೊನೆಯದಾಗಿ ಅನ್ನೋದು? ಅದೇ ನೀವು ಕೊಟ್ಟಿರೋ ಪ್ರೀತಿ ಪ್ರೋತ್ಸಾಹ ಅದು ನನಗೆ ಅಷ್ಟಕ್ಕೆ ಅದಕ್ಕೆ ನಾನು ಯೋಗ್ಯನ ಇಲ್ಲ ಅರ್ಹನ ಅಂತ ನನಗೆ ಒಂದೊಂದ್ಸಲ ಡೌಟ್ ಸ್ಟಾರ್ಟ್ ಆಗ್ಬಿಡ್ತದೆ. ಇದನ್ನು ಉಳಿಸ್ಕೊಬಿಟ್ರೆ ಸಾಕು ಅನ್ನೋ ನಂಬಿಕೆಲ್ಲ ಅಂದರೆ ಆ ವಿಶ್ವಾಸ ಅಷ್ಟಿದ್ರೆ ಸಾಕು, ಅದನ್ನ ಉಳಿಸ್ಕೊಬಿಟ್ರೆ ಸಾಕು ಕೊನೆ ಗಂಟ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು ಗಿಲ್ಲಿ ಅವರೇ, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಸರ್. ಎಸ್, ಇದಿಷ್ಟು ಗಿಲ್ಲಿ ನಟ ಅವರ ಮಾತಾಗಿರ್ತಕ್ಕಂಥದ್ದು. ಬಿಗ್ ಬಾಸ್ ಸೀಸನ್ 2 ಜರ್ನಿ ಆಗಿರ್ಬೋದು, ಜೊತೆಗೆ ಸೀಸನ್ 12ನ ಜರ್ನಿ ಆಗಿರ್ಬೋದು, ಜೊತೆಗೆ ಇಡೀ ಅವರ ಜೀವನದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.